ನನ್ನ ಸ್ವರ ಕೇಳಿಸಿದಲ್ಲ, ಲಾಸ್ಟ್ ವರೆಗೆ ಕೇಳಿಸಿದಲ್ಲ. ಓಕೆ, ಕೀರ್ತನೆಗಳು 145ನೇ ಕೀರ್ತನೆ 14ನೇ ಚರಣ ನಾವು ಇವತ್ತು ಧ್ಯಾನ ಮಾಡೋಣ. ಕೀರ್ತನೆಗಳು 145ನೇ ಕೀರ್ತನೆ 14ನೇ ಚರಣ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಏನಂತ ದೇವರು ಬಿದ್ದವರನ್ನು ಎದ್ದೇಳಿಸ್ತಾನಂತ, ಕುಗ್ಗಿದವರನ್ನು ಕೂಡ ಉದ್ಧಾರ ಮಾಡ್ತಾನಂತ ಹೇಳಿ ವಾಕ್ಯ ಬಹು ಸ್ಪಷ್ಟವಾಗಿ ನಮ್ಮ ಹತ್ರ ಮಾತಾಡ್ತಿದೆ. ಕುಗ್ಗಿದವರಂದ್ರೆ ಏನು? ಕುಗ್ಗಿದವರಂದ್ರೆ ನಿರಾಸದಲ್ಲಿರುವವರು, ಆಸೆನೆ ಬಿಟ್ಕೊಂಡು ನನ್ನ ಜೀವಿತದಲ್ಲಿ ಇನ್ನು ನಾನು ಯಾವ ಸಂತೋಷ ಕೂಡ ನಾನು ನೋಡೋದಿಲ್ಲೇನೋ, ದುಃಖದಲ್ಲೇ ನಾನು ಜೀವಿಸ್ಬೇಕೇನೋ, ದುಃಖದಲ್ಲೇ ಈ ಜೀವಿತ ನಾನು ಮುಗಿಸ್ಬೇಕೇನೋ, ಇನ್ನು ಯಾವ ಸಂತೋಷ ಕೂಡ ನನ್ನ ಜೀವಿತದಲ್ಲಿ ನಾನು ನೋಡೋ ಸ್ಥಿತಿನಲ್ಲಿ ನಾನು ಇಲ್ಲ, ಇನ್ನು ಇದನ್ನಾಗ ನಾನು ಬದುಕಬೇಕು ಅಂತ ನಿರಾಸದಲ್ಲಿ ಹೋಗುವಂತ ಜನ ಎಷ್ಟೋ ಮಂದಿದ್ದಾರೆ ನೋಡ್ರಿ. ಯಾವ ಒಂದು ಸಮಸ್ಯೆನೇ ಇಲ್ಲದ ಈ ಭೂಮಿ ಮೇಲೆ ಯಾರಾದ್ರೂ ಜನ ಇದಾರ, ಯಾರಾದ್ರೂ ಮನುಷ್ಯನ ಇದಾನ ಅಂದ್ರೆ ಯಾವ ಮನುಷ್ಯನೂ ಇಲ್ಲ. ಮನುಷ್ಯನಿಗೆ ಪ್ರತಿಯೊಬ್ಬನಿಗೊಂದು ಸಮಸ್ಯೆ ಐತೆ, ಪ್ರತಿಯೊಬ್ಬನಿಗೊಂದು ಬಾಧೆ ಐತೆ, ಪ್ರತಿಯೊಬ್ಬನಿಗೊಂದು ದುಃಖ ಐತೆ. ಸಮಸ್ಯೆ ಇಲ್ಲದವನು ಯಾರಿದ್ದಾರೆ? ಪ್ರತಿಯೊಬ್ಬರಿಗೊಂದು ಸಮಸ್ಯೆ. ಕುಟುಂಬದಲ್ಲಿ ಸಾಲಗಳ ಸಮಸ್ಯೆ, ಅದೇ ರೀತಿಯಲ್ಲಿ ಗಂಡ ನನಗೆ ಸರಿ ನೋಡ್ಕೊಂತಿಲ್ಲ ಅನ್ನೋ ಸಮಸ್ಯೆ, ಸರಿಯಾದ ಹೆಂಡತಿ ನನಗೆ ಸಿಕ್ಕಿಲ್ಲ ಅನ್ನೋ ಸಮಸ್ಯೆ, ಮಕ್ಕಳು ದಾರಿ ತಪ್ಪಿ ನಡೀತಿದಾರ ಅನ್ನೋ ಒಂದು ಸಮಸ್ಯೆ, ಏನೋ ಒಂದು ಬಾಧೆ, ಏನೋ ಒಂದು ನಿರಾಶೆ ಮನುಷ್ಯನ ಕಾಡಗದ. ಸಮಸ್ಯೆ ಇಲ್ಲದ ಮನುಷ್ಯನೇ ಇಲ್ಲ. ಏನು ಸಂತೋಷವಾಗಿದ್ರು ಕೂಡ ಏನೋ ಒಂದು ಸಮಸ್ಯೆ ಒಂದು ಕಾಡ್ತಾ ಇರ್ತದೆ. ಎಲ್ಲ ಇದ್ರು ಕೂಡ ಅನಾರೋಗ್ಯ ಸಮಸ್ಯೆ, ಆರೋಗ್ಯ ಇಲ್ಲ ನನಗೆ ಅನ್ನೋ ಒಂದು ಸಮಸ್ಯೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಮಸ್ಯೆ ಇರ್ತದೆ. ಅಲ್ಲ ಅಕ್ಕಂದ ಎಲ್ಲರೂ ಸುಮ್ಮನೆ ಕೂತ್ಕಾರ, ಡಿಸ್ಟರ್ಬ್ ಮಾಡಬಾರ್ದು. ಕೂತ್ಕಾರ ಸೈಡ್ ಕೂತ್ಕ, ಸೈಡ್ ಕೂತ್ಕೋಬೇಕು ಒಂದು 10 ನಿಮಿಷ. ಸಮಸ್ಯೆ ಇಲ್ಲದವನು ಈ ಭೂಮಿ ಮೇಲೆ ಯಾರು ಇಲ್ಲ. ಪ್ರತಿಯೊಬ್ಬರ ಒಂದು ಸಮಸ್ಯೆ ಐತೆ. ಸಮಸ್ಯೆನಾಗೆ ಬಾಧೆ ಬೀಳ್ತಾನ. ಅದ್ರಲ್ಲಿ ದೇವ್ರು ನಮ್ಗೊಂದು ವಾಗ್ದಾನ ಮಾಡ್ತಾನ, ನಾನು ಬಿದ್ದವ್ರನ್ನ ನಾನು ಎದ್ದಳಿಸ್ತೀನಿ, ಕುಗ್ಗಿದವ್ರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತೇಳಿ ದೇವ್ರ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಇದೇ ಸ್ಥಿತಿನಲ್ಲಿ ಇವತ್ತು ನಮ್ಮ ತಂಗಿ ಒಂದು ಸಾಕ್ಷ್ಯಗಳು, ಒಂದು ನಿರಾಸೆನಲ್ಲಿ ನಾವಿದ್ದೀವಿ, ನಿರಾಸೆನಲ್ಲಿ ಬಾಧೆನಲ್ಲಿ ನಾವಿದ್ವಿ. ಎಷ್ಟೋ ಡಾಕ್ಟರ್ ತಲ್ಲ ನಾವು ಹೋಗ್ತಿದ್ದೆ, ಎಷ್ಟೋ ಡಾಕ್ಟರ್ ನಾನು ಕನ್ಸಲ್ಟ್ ಮಾಡೀನಿ, ಆದ್ರೂ ನನಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ. ನನಗೆ ಒಂದು ನಿರಾಸೆ, ಒಂದು ಬಾಧೆ. ಎಷ್ಟೇ ದೇವ್ರ ಮೇಲೆ ವಿಶ್ವಾಸ ಇಟ್ಟು, ಎಷ್ಟೇ ದೇವ್ರ ಮೇಲೆ ಆಧಾರ ಆಗಿ ನಾವು ನಡೀತಿರುವ ಕೂಡ ಯಾರಾದ್ರೂ ಬಂದು ಫಸ್ಟ್ ಮಾತು ಕೇಳೋದೇನು? ಏನಮ್ಮ ಏನಾದ್ರು ಗುಡ್ ನ್ಯೂಸ್ ಆಯ್ತಾ? ಏನ್ ನಮ್ಗೆ ಇಲ್ಲನೋ ಅದನ್ನೇ ಕೇಳ್ತಾರ. ಏನ್ ನಾವು ಬಾಧೆನಾಗಿದೀವೋ ಆ ಬಾಧೆನೇ ಎತ್ತಿ ತೋರಿಸ್ತಾರ. ಏನ್ ನಾವು ದುಃಖನಾಗಿದೀವೋ ಆ ದುಃಖನೇ ಎತ್ತಿ ತೋರಿಸೋ ಭಾರಿ ಮಂದಿ ಇರ್ತಾರ. ಆ ಮಾತು ಕೇಳಿದಾಗ ಎಷ್ಟು ನಿರಾಸೆ ಆಗ್ತದೆ. ಅಯ್ಯೋ, ನನಗೆ ದೇವರು ಯಾಕೆ ಈ ಕಷ್ಟವನ್ನು ಕೊಟ್ಟನ, ಯಾಕೆ ಈ ಬಾಧೆಯನ್ನು ಕೊಟ್ಟನ, ಯಾಕೆ ನಿರಾಸೆನಲ್ಲಿ ನಾನು ಇಟ್ಟನ, ನನಗೆ ಗರ್ಭಫಲ ಆಗೋದಿಲ್ಲನಾ, ನನ್ನ ಜೀವಿತ ಇಷ್ಟೇನಾ, ನಾನು ಹಿಂಗೆ ಇರ್ತೀನ ಅನ್ನೋ ನಿರಾಸದಲ್ಲಿ ಹೋಗ್ತಿರುವಂತ ಸ್ಥಿತಿನಲ್ಲಿ ಇರುವಂತ ವ್ಯಕ್ತಿನ ದೇವರು ಕನಿಕರಿಸಿ ಕೃಪೆ ತೋರಿಸಿ ಬಿದ್ದಿರೋನ್ನ ನಾನು ಎದ್ದಾಳಿಸ್ತೀನಿ, ಕುಗ್ಗಿದವ್ರು ನಾನು ಉದ್ಧರಿಸ್ತೀನಿ ಅಂತ ಹೇಳಿ ದೇವರು ಏನು ವಾಗ್ದಾನ ಮಾಡೋಣಲ್ಲ, ಆ ವಾಗ್ದಾನವು ಇವತ್ತು ನಮ್ಮ ಕುಟುಂಬದಲ್ಲಿ ದೇವರು ನೆರವೇರಿಸ್ತಾನೆ. ಆಮೆನ್. ನಾವು ಎಷ್ಟೇ ಕುಂದಿರೋ ಪರಿಸ್ಥಿತಿ ಇರ್ಬೋದು, ಇಲ್ಲಿ ಕುತ್ಕೊಂಡಿರೋ ಯಾರಾದ್ರೂ ಕೂಡ ಏ ದುಃಖದಲ್ಲಿದ್ರು, ಏ ಕಣ್ಣೀರು ಮತದಲ್ಲಿದ್ರು, ಏ ಒಂದು ಬಾಧೆನಲ್ಲಿದ್ರು, ಏ ಒಂದು ಕಷ್ಟದಲ್ಲಿದ್ರು, ಏನು ಕೂಡ ಸಮಸ್ಯೆ ಇರ್ತಾವ ಇಲ್ಲ, ಒಬ್ಬರೇ ಕುಂದಿನ ಸ್ಥಿತಿನಲ್ಲಿ ಕೂಡ ನೀನ್ ಇದೇನು ದೇವರು ಇವತ್ತು ವಾಗ್ದಾನ ಮಾಡ್ತಾನ. ನೀನು ಬಿದ್ದಿರೋ ಸ್ಥಿತಿನಲ್ಲಿ ನೀನು ಎದೆಯನ್ನು ನಿನ್ನ ದೇವರು ಮತ್ತೆ ಎದ್ದು ನಿಂದಿರಿಸುವ ಶಕ್ತಿವಂತನಾದ ದೇವರು ನಾನು ಪ್ರಕಟಿಸುವಂತ యేసయ్య. ಆಮೆನ್. ಹಲ್ಲೆಲೂಯಾ. ಆತ ನಂಬಿಗಸ್ತನು, ಮಾತು ಕೊಟ್ಟು ಮಾತು ತಪ್ಪುವಂತನಲ್ಲ, ಆತ ನಂಬಿಗಸ್ತನು. ಯಾವ ಬಾಧೆನಲ್ಲಿ ನೀನು ಕುಂತೀಯೋ, ಯಾವ ಬಾಧೆನಲ್ಲಿ ನೀನು ಬಂದಿಯೋ, ಈ ದುಃಖದಲ್ಲಿ ಈ ಮಾತು ಸ್ವರ ನೀನು ಕೇಳ್ತಿದೀಯೋ, ದೇವ್ರು ನಿನ್ನ ಹತ್ರ ಮಾತಾಡ್ತಿದ್ದಾನೆ. ಖಚಿತವಾಗಿ ದೇವರು ನಿನ್ನ ಉದ್ಧಾರ ಮಾಡ್ತೀನಿ ಅಂತೇಳಿ ದೇವ್ರು ವಾಗ್ದಾನ ಮಾಡ್ತಾನೆ.
ಆಮೇಲೆ ಯಾಕೆ ಗೊತ್ತಾ, ಅದು ನಾವು ಅನುಭವಿಸಿ ಹೇಳ್ತೀನಿ ನಾನು. ಯಾರೋ ಮಾತು ಕೇಳಿ ಹೇಳ್ತಿಲ್ಲ. ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿ ಆ ಕಣ್ಣೀರಿನಲ್ಲಿ, ಆ ನಿರಾಸದಲ್ಲಿ ಇರುವಂತ ನಮ್ಮನ್ನ ಇವತ್ತು ಸಂತೋಷಕರವಾಗಿ ದೇವರು ನಮ್ಮನ್ನ ನಿಲ್ಲಿಸ್ತಾನೆ. ಆಮೇಲೆ Hallelujah. ಇವಾಗ ನಾವು ಇದರಿಂದ ಹೊರಗೆ ಬರಬೇಕಂದ್ರೆ ಏನ್ ಮಾಡಬೇಕು? ನಮ್ಮ ಫ್ರೆಂಡ್ ಕೂಡ ಇದೇ ರೀತಿಯಲ್ಲಿ ಒಬ್ಬನು ಬಾಧೆ ಬೀಳ್ತಿದ್ದ. ಅವನು ಪೂಜಾರಿ ಮಗ. ಅವನ ಕುಟುಂಬದಲ್ಲಿ ಎಷ್ಟೋ ಅವನು ವೇದನೆಯಲ್ಲಿ ದುಃಖದಲ್ಲಿ ಇರ್ತಿದ್ದ. ಅವನು ಭಾರಿ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಅಂತ ಸಂದರ್ಭದಲ್ಲಿ ಇದ್ದಾಗ ಅವನು ನಾನಾ ರಕವಾಗಿ ಪ್ರಯತ್ನ ಪಟ್ಟನ, ನಾನಾ ರಕವಾಗಿ ಎಲ್ಲಾ ರೀತಿಯಲ್ಲಿ ಅವನು ತಿರುಗಾನ. ಅವನು ಎಲ್ಲಿ ಕೂಡ ಪರಿಷ್ಕಾರ ಸಿಕ್ಕಿಲ್ಲ. ಅವನು ಇನ್ನ ದಿನ ನಿರಾಸೆಯಲ್ಲಿ ಹೋಗ್ಯಾನ. ಈ ನಿರಾಸೆ ಎಲ್ಲಿಗೆ ತಗೊಂಡೋಗೈತಂದ್ರೆ, ಮನುಷ್ಯನ ನಿರಾಸೆ ಎಲ್ಲಿಗೆ ತಗೊಂಡೋಗ್ತದೆ ಗೊತ್ತಾ? ಕೈಲಾಗಿದ್ದ ಪರಿಸ್ಥಿತಿನಲ್ಲಿ ತಗೊಂಡೋಗ್ತದೆ. ಮನುಷ್ಯನ ಕೈಲಾಗಿದ ಸ್ಥಿತಿನ ತಗೊಂಡೋಗ್ತದೆ. ಅದಕ್ಕೆ ನಿರಾಸೆಯಲ್ಲಿ ಹೋಗಿರೋರು ಲಾಸ್ಟ್ಗೆ ಏನ್ ಮಾಡ್ತಾರೆ ಗೊತ್ತಾ? ಈ ಜೀವಿತನೇ ಬೇಡ ನನಗೆ, ಈ ಜೀವಿತನೇ ಸಾಕು, ಈ ಜೀವಿತ ನಾನು ಎಂಡ್ ಮಾಡ್ಕೊಂಡು ಅಂತೇಳಿ ಭಾರಿ ಮಂದಿ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂತಾರ. ಇದಕ್ಕ ಈ ನಿರಾಸೆ ಎಲ್ಲಿಗೆ ತಗೊಂಡೋಗುತ್ತೆ? ಕೈಲಾಗಿದ ಸ್ಥಿತಿಗೆ ತಗೊಂಡೋಗ್ತದೆ. ಅವನು ಕೂಡ ಅದೇ ಸ್ಥಿತಿನಲ್ಲಿ ಹೋಗಿದ್ದ. ನನಗೆ ಈ ಜೀವಿತನೇ ಬೇಡ, ನನ್ನ ಜೀವಿತ ಎಂಡ್ ಮಾಡ್ಕೊಂಡು ಅನ್ನೋ ಸ್ಥಿತಿನಲ್ಲಿ ಅವ್ನು ಹೋದಾಗ, ಅವನು ಈ ಸ್ಥಿತಿನಲ್ಲಿ ಇದ್ದಾರ ಅಂತ ನನಗೆ ಗೊತ್ತಾದಾಗ ನಾನು ಅವ್ನು ಹೋಗಿ ಭೇಟಿಯಾಗಿ ಅವನು ಮಾತಾಡಿಸಿದೆ. ಯಾಕ ಏನಾಗಿದೆ ನಿನಗೆ ಅಂದ್ರೆ, ಅವನ ಪರಿಸ್ಥಿತಿಯಲ್ಲಿ ಹೇಳ್ಕೊಂಡ, ನಾನು ನಾನಾ ರಕವಾಗಿ ಪ್ರಯತ್ನ ಪಟ್ಟಿನಿ, ನಾನಾ ರಕವಾಗಿ ತಿರುಗಿನಿ, ನಾನಾ ರಕವಾಗಿ ನಾನು ಎಲ್ಲರೂ ಪ್ರಯತ್ನ ಪಟ್ಟಿ, ನಾನು ಎಲ್ಲಿಗೂ ನನ್ನ ಪರಿಷ್ಕಾರ ಸಿಕ್ಕಿಲ್ಲ, ನನಗೆ ಸಹಾಯ ಮಾಡ್ತೀಯ ನೀನು ಅಂತ ಹೇಳ್ದ. ಹೇಳು, ದೇವ್ರ ಚಿತ್ತ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳ. ಸರಿ, ನೀವು ಪ್ರಾರ್ಥನೆ ಮಾಡಿದ್ರೆ ದೇವ್ರ ಕಾರ್ಯಗಳು ಮಾಡ್ತಾನೆ ಅಂತ ಹೇಳಿರಲ್ಲ. ಪ್ರಾರ್ಥನೆ ಮಾಡಿದ್ರೆ ದೇವ್ರ ಸಮಸ್ಯೆಗಳು ತೀರಿಸ್ತಾನೆ ಅಂತೇಳಿ ನಾನು ಎಷ್ಟೋ ಪಾಸ್ಟರ್ಗಳು ಬಾಯಿ ನಾನು ಕೇಳಿನಿ. ನನ್ನ ಬಗ್ಗೆ ಪ್ರಾರ್ಥನೆ ಮಾಡ್ತೀಯಾ ಯೇಸು ಸ್ವಾಮಿಗೆ? ನನ್ನ ಸಮಸ್ಯೆಗಳ ಬಗ್ಗೆ ಪ್ರಾರ್ಥನೆ ಮಾಡ್ತೀಯಾ ನೀನ್ ಏಸೈಗೆ ಅಂತ ಹೇಳಿ ಕೇಳಿದಾಗ, ನಾನೇ ಪ್ರಾರ್ಥನೆ ಮಾಡೋದಕ್ಕ ನೀನು ಮಾಡಿದ್ರು ಕೂಡ ನನ್ನ ದೇವರು ನಿನ್ನ ಪ್ರಾರ್ಥನೆ ಕೂಡ ಆಲಕಿಸ್ತಾನ ಅಂತ ಹೇಳಿದಾಗ, ಅವನೊಂದು ಮಾತು ಹೇಳ್ದ, ಹೆಂಗ್ ಮಾಡ್ಬೇಕು ನಾನು ಪ್ರಾರ್ಥನೆ? ಹೆಂಗ್ ಪ್ರಾರ್ಥನೆ ಮಾಡಬೇಕು? ಹೆಂಗ್ ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾನ ದೇವರು ಅಂದ್ರೆ, ನೀನ್ ನಾರ್ಮಲ್ ಪ್ರಾರ್ಥನೆ ಮಾಡು. ನೀನು ದೇವ್ರಿಗೆ ಕೇಳ್ತೀಯೋ ಅದೇ ರೀತಿಯಲ್ಲಿ ನೀನು ಕೇಳು, ದೇವ್ರು ನೀನ್ ಪ್ರಾರ್ಥನೆ ಆಲಕಿಸ್ತಾನ. ಅಂದ್ರೆ ಅವನೊಂದು ಮಾತಂದ, ಈಗ ನಾವು ಏನಾದ್ರೂ ದೇವ್ರಿಗೆ ನಾವು ಕೇಳಬೇಕಂದ್ರೆ, ಆ ದೇವ್ರ ಹತ್ರ ನಿನ್ ಫಲ ಹೊಂದ್ಕೋಬೇಕಂದ್ರೆ ನಮಗೊಂದು ಕೆಲವು ಮಂತ್ರಗಳು ಇರ್ತಾವ. ಆ ಮಂತ್ರಗಳನ್ನು ಹೇಳಬೇಕು. ಅವರು ಗುಡಿ ಪೂಜಾರಿ ಮಗ ಅಲ್ಲಕ, ಏನಂತ ಹೇಳ್ತೀನಿ ಅಂದ್ರೆ, ನಾವು ಮಂತ್ರಗಳು ಹೇಳಬೇಕು. ಮಂತ್ರಗಳು ಹೇಳಿದ್ರೆ ಅದು ಕರೆಕ್ಟಾಗಿ ಉಚ್ಚರಿಸುವುದು. ಕರೆಕ್ಟಾಗಿ ಮಂತ್ರಗಳು ಹೇಳಿದ್ರೇನೆ ಆ ಫಲ ನನಗೆ ಸಿಗದತ್ತೆ, ಇಲ್ಲಾಂದ್ರೆ ನಮ್ಗೆ ಸಿಗೋದಿಲ್ಲ. ಮತ್ತೆ ನೀ ಹೆಂಗೆ ಪ್ರಾರ್ಥನೆ ಮಾಡೋದು ನಾನು ಹೇಳ್ಕೊಟ್ರೆ, ಮತ್ತೆ ನಾನೇನು ತಪ್ಪಾಗಿ ಹೇಳಿ ಅನ್ಕೋ, ಮತ್ತೆ ನಿಮ್ ದೇವ್ರಿದ್ರೆ ನಿನ್ ಫಲ ಸಿಗೋದಿಲ್ಲಲ್ಲ. ಏನ್ ಮಾಡ್ಬೇಕಂದ್ರೆ ಹಂಗೇನ್ ಇರೋದಿಲ್ಲ, ನೀವು ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡು. ಇವಾಗ ನಮ್ಮನ್ನು ಸೃಷ್ಟಿ ಮಾಡೋ ಸೃಷ್ಟಿಕರ್ತನು ದೇವರು. ಇವಾಗ ತಾಯಿ ಮಗು ಹೆಂಗ್ ಮಾತಾಡಿದ್ರು ತಾಯಿಗೆ ಅರ್ಥ ಆಗ್ತದೆ. ಅರ್ಥ ಆಗೋದಿಲ್ಲ, ಖಚಿತವಾಗಿ ಅರ್ಥ ಆಗ್ತದೆ. ಸುತ್ತಮುತ್ತ ಅರ್ಥ ಆಗದೆ ಇರೋದು, ಆದ್ರೆ ಮಗು ಮಾತಾಡೋ ತಾಯಿಗೆ ಮಾತ್ರ ಅರ್ಥ ಆಗ್ತದೆ. ಹಂಗ ನಮ್ಮ ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತನಿಗೆ ನಾವ್ ಹೆಂಗ ಮಾತಾಡೋದು ಕೂಡ ಅದ ಅರ್ಥ ಮಾಡ್ಕೊಂತಾನ ದೇವರು, ಖಚಿತವಾಗಿ ಅರ್ಥ ಮಾಡ್ಕೊಂತಾನ. ಒಬ್ಬ ತಾಯಿ ಒಬ್ಬ ಮಗ ಇದ್ದಾಗ, ಅವನ ಮಗ ಎಲ್ಲಿಗಾದ್ರೂ ಆ ತಾಯಿ ರಿಲೇಷನ್ ಮನೆ ಕರ್ಕೊಂಡು ಹೋದಾಗ ಅವ್ನು ಯಾವಾಗ್ಲೂ ಜಾಸ್ತಿ ಅಮ್ಮ ರೀಸನ್ಸ್ ಬರ್ತದಮ್ಮ, ಉಚ್ಚ ಬರ್ತಮ್ಮ ಅಂತ ಹೇಳ್ತಿದಂತ. ಅವ್ರಮ್ಮ ಈ ಮಾತು ಹೇಳ್ಬೇಡು, ಎಲ್ಲಾರು ಇರ್ತಾರ ಪಕ್ಕಕ್ಕ, ರಿಲೇಷನ್ ಮನೆಗೆ ಬಂದಿರ್ತೀವಿ, ನೀನ್ ಹಂಗೆ ಹೇಳ್ಬೇಡ, ನಮ್ಮ ಮರಾಗಿ ಹೋಗ್ತಾವ, ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡು ನೀನ್ ಅಂತ ಹೇಳಿದಾಗ, ಆ ತಾಯಿ ತನ್ನ ಮಗ ಹೇಳ್ಕೊಡ್ತಾಳ. ಏನಂತ ಹೇಳ್ಕೊಡ್ತಾಳಂದ್ರೆ, ಸರಿ ಎಲ್ಲಾರು ಇರ್ತಾರ, ನೀನ್ ಡೈರೆಕ್ಟ್ ಆಗಿ ಬಂದು ಆ ರೀತಿ ಮಾತಾಡ್ಬೇಡ, ಏನಂತ ಹೇಳ್ತೀಯ ಅಂದ್ರೆ ಆಡಾಡ್ತೀನಿ ಅಂತ ಹೇಳು ಅಂತ ಹೇಳ್ತಾಳ. ಏನು ಆಡಾಡ್ತೀನಮ್ಮ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂತೀನಿ ಅಂತ ಹೇಳ್ಕೊಡ್ತಾಳ. ಸರಿ ಅಂತೇಳಿ ಅವನು ಯಾವಾಗಾದ್ರೂ ಆ ಒಂದು ಪರಿಸ್ಥಿತಿಯಲ್ಲಿ ಅಮ್ಮ ನಾನು ಆಡಾಡ್ತೀನಿ ಅಂದ್ರೆ ಆ ತಾಯಿ ಅರ್ಥ ಮಾಡ್ಕೊಂತಾಳ. ಸರಿ ಅಪ್ಪ ನೀನು ಹೋಗ್ಬರಲ್ಲ ಅಂತ ಹೇಳ್ತಾನೆ. ಆ ರೀತಿಯಾಗಿ ತಾಯಿಗೆ ಮಗ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತೆ. ಅವ್ನು ಆಡಾಡ್ತೀನಿ ಅನ್ನೋದು ಮಕ್ಕಳು ಯಾರಿಗೂ ಕೂಡ ಅದು ಅರ್ಥ ಆಗೋದಿಲ್ಲ, ಬಟ್ ತಾಯಿ ಮಗಗೆ ಅದು ಗೊತ್ತಾಗ್ತದೆ. ಒಂದಿನ ಅವನು ರಾತ್ರಿ ಮಕ್ಕೊಂಡಿರುವಾಗ ಸಡನ್ಲಿ ರಾತ್ರಿ 12 ಗಂಟೆಗೆ ಎದ್ದಾಳ್ತಾನ. 12-1 ಗಂಟೆಗೆ ಎದ್ದಾಳ್ತಾನ. ಎದ್ದಾಳಿ ಅಳ್ತಿರ್ತಾನ, ಅವ್ರಪ್ಪ ಪಕ್ಕಕ್ಕೆ ಇರ್ತಾನ. ಅವ್ರು ಹೇಳ್ತಾನ, ಅಳ್ತಿರುವಾಗ ಅವ್ರ ಅಪ್ಪ ಹೇಳ್ತಾರೆ, ಎದಕ್ಕೆ ಅಳ್ತಿದ್ದಿ ಮಕ್ಕ ಅಂತ ಹೇಳ್ತಾನ. ಇಲ್ಲ ನಾನು ಹಾಡಾಡ್ತೀನಿ ಅಂತ. ಅವರಪ್ಪಗ ಈ ಟೈಮ್ನಾಗ ಏನು ಹಾಡಾಡ್ತಿಲ್ಲಿ, 12 ಗಂಟೆ ಆಗೈತೆ, ಮಕ್ಕ ಇಲ್ಲ ಬರೋ ಹಾಡಾಡೋಕೆ ಹೋಗ, ಹುಚ್ಚ ನನಗೆ ಈ ಟೈಮ್ನಾಗ ಏನು ಹಾಡಾಡ್ತಿ, ಹಂಗೆಲ್ಲ ಮಾಡಬಾರದು. ಇಲ್ಲ ಮಕ್ಕಳು ಆರಾಮ್ಸೆ ಮಕ್ಕಳು ಬೆಳಗ್ಗೆ ಆಡುವಂತೆ ಅಂದ್ರೆ, ಇಲ್ಲಪ್ಪ ನಾನು ಇವಾಗ ಆಡ್ಬೇಕು, ನಾನು ಆಡಾಡ್ತೇವೆ. ಸರಿ ಇನ್ ಹೇಳಿದ್ರೆ ಕೇಳವಲ್ಲ,
ಸರ ಎಲ್ಲರೂ ಮಕ್ಕಳಾರ ಯಾರು ಕೇಳಿಸಿದಾಗ ನಾನು ಕಿವಾಗ ಅಂತ ಹೇಳ್ತಾನ. ಯಾರು ಕೇಳಿಸಿದಾಗ ನನ್ ಕಿವಾಗ ಅಂದ್ರೆ ಈ ಮಾತು ಯಾರಿಗೆ ಅರ್ಥ ಆಗೋದಿಲ್ಲ, ಆದ್ರೆ ತಾಯಿಗೆ ಅದು ಅರ್ಥ ಆಗುತ್ತೆ. ಆಮೇಲೆ ಹಂಗ ನಾವು ಮಾಡೋ ಪ್ರಾರ್ಥನೆ, ನಾವು ಕೇಳೋ ಮಾತು ಯಾರಿಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನಮ್ಮ ತಂದೆಗೆ ಅರ್ಥ ಆಗ್ತದೆ. ಆಮೇಲೆ ನೀನ್ ಹೆಂಗಾರ ಕೇಳು, ನೀನ್ ನಾರ್ಮಲ್ ಆಗಿ ಮಾತಾಡು, ಇಲ್ಲ ನೀನು ಒಂದ್ಸರಿ ಕುತ್ಕೊಂಡು ನೀನು ಮೌನವಾಗಿ ದೇವರ ಹತ್ರ ನೀನು ಕಣ್ಣೀರು ಸುರಿಸಿ ನೀನು ಕೇಳಿದ್ರ ಆ ಪ್ರಾರ್ಥನೆ ದೇವರ ಉತ್ತರ ಕೊಡ್ತಾನೆ. ಆಮೇಲೆ ಹಾಗಲ್ಲ, ಯಾಕಂದ್ರೆ ಆತ ನಮ್ಮ ಸೃಷ್ಟಿಕರ್ತನಾದ ದೇವರಾಗ, ಸಮಸ್ತನ ಸೃಷ್ಟಿ ಮಾಡೋಂಥ ಸೃಷ್ಟಿಕರ್ತನು ನಮ್ಮ ಮನಸ್ಸು, ನಮ್ಮ ವೇದನೆ, ನಮ್ಮ ದುಃಖನ ಅರ್ಥ ಮಾಡ್ಕೊಳ್ಳುವಂತ ದೇವರಾಗ. ಯಾರು ಅರ್ಥ ಮಾಡ್ಕೊಳ್ತಾ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಯಾರು ಅರ್ಥ ಮಾಡ್ಕೊಳ್ತಾ ಇರ್ಬೋದು, ನಮ್ಮ ಮಕ್ಕಳಲ್ಲಿ ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇರ್ಬೋದು, ನಮ್ಮ ಗಂಡ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇರ್ಬೋದು, ನಮ್ಮ ಹೆಂಡತಿ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇರ್ಬೋದು. ಆದ್ರೆ ನಮ್ಮ ಸೃಷ್ಟಿಕರ್ತನು, ನಾವು ಆರಾಧಿಸುವಂತ ದೇವರು, ಆತನ ಮಾತ್ರ ನಾವು ಮಾಡೋ ಪ್ರತಿ ಪ್ರಾರ್ಥನೆ, ನಾವು ಮಾಡೋ ಪ್ರತಿ ಕಣ್ಣೀರು ಕೂಡ ಖಚಿತವಾಗಿ ಆತನ ಅರ್ಥ ಮಾಡ್ಕೊಂಡು, ಆ ಕಣ್ಣೀರ್ಲಿದ್ದ ಬಿದ್ದಿರೋ ಸ್ಥಿತಿನಲ್ಲಿ ನಾನು ಇನ್ನ ಎದ್ದಾಡಿಸ್ತೀನಿ, ಕೃಂಗಿನ ಸ್ಥಿತಿನಲ್ಲಿ ನಾನು ಇನ್ನ ಉದ್ಧರಿಸ್ತೀನಿ ಅಂತ ಹೇಳಿ ದೇವರ ವಾಕ್ಯವು ಬಹು ಸ್ಪಷ್ಟವಾಗಿ ನಮ್ಗೆ ಹೇಳ್ತದೆ. ಕಷ್ಟವಾಗಿ ದೇವರು ಅದ್ರಾಗಿದ್ದ ನಮ್ಮ ಹೊರ ತಂದನ. ಇದಕ್ಕಂದ್ರೆ ಅದೇ ಸ್ಥಿತಿನಲ್ಲಿ ನಾವಿದ್ದಾಗ ಕೂಡ ದೇವರು ನಮ್ಮನ್ನ ಹೊರ ತಂದನ. ನಮ್ಮನ್ನ ಹೆಂಗ ದೇವರು ಹೊರ ತಂದನೋ ನಿಮ್ಮನ್ನು ಕೂಡ ಅದೇ ರೀತಿಯಲ್ಲಿ ದೇವರು ತರ್ತಾನಂತೆ ನಾನು ವಿಶ್ವಾಸದಿಂದ ಹೇಳ್ತದೆ. ಸರಿ, ಇವಿಷ್ಟೆಲ್ಲ ಸಂತೋಷವಾಗಿ ನಾವು ಆನಂದಕರವಾಗಿ ನಾವು ಇದೆಲ್ಲ ದೇವರಿಗೆ ಮಹಿಮಕರವಾಗಿ ಮಾಡ್ತಾ ಇದೀವಿ. ಎದಕ್ಕ? ಗರ್ಭಫಲವು ದೇವರು ಕೊಡುವ ಬಹುಮಾನ ಅಂತ ಹೇಳಿ ದೇವರನ್ನ ನಾವು ಆರಾಧಿಸ್ತಾ ಇದೀವಿ, ದೇವರನ್ನ ನಾವು ಮಹಿಮ ಪಡಿಸ್ತಾ ಇದೀವಿ. ಒಳ್ಳೆದೇ, ಸಂತೋಷನೇ, ಓಕೆ. ಆದ್ರೆ ಬೈಬಲ್ ಅಲ್ಲಿ ಇನ್ನೊಂದು ವಚನ ಐತೆ, ಏನ್ ಗೊತ್ತಾ? ಜನ್ಮ ದಿನಕ್ಕಿಂತ ಮರಣ ದಿನವೇ ಮೇಲಂತ ಐತೆ. ಏನು? ಜನ್ಮ ದಿನಕ್ಕಿಂತ ಮರಣ ದಿನವೇ ಮೇಲಂತ. ಅರೆ ನಾವಿಲ್ಲಿ ದೇವರು ಯೆಹೋವ ಕೊಟ್ಟುವ ಬಹುಮಾನವೇ ಧರ್ಮಫಲ ಅಂತೇಳಿ ನಾವೆಲ್ಲ ಸಂತೋಷ ಪಡ್ತಾ ಇದೀವಿ, ಎಲ್ಲ ಆನಂದ ಪಡ್ತಾ ಇದೀವಿ, ಎಲ್ಲರೂ ದೇವರು ಮಹಿಮೆ ಪಡಿಸ್ತಾ ಇದೀವಿ. ಇನ್ನೊಂದು ವಾಕ್ಯ ಕೂಡ ಬೈಬಲ್ ಏನಂತ ಐತಂದ್ರೆ, ಜನ್ಮ ದಿನಕ್ಕಿಂತ ಮರಣ ದಿನ ಮೇಲು ಅಂತ ಹೇಳಿ ವಾಕ್ಯ ಐತಿ. ಮರಣ ಏನ್ ಮೇಲು? ಮರಣ ಅಂದ್ರೆ ಪ್ರತಿಯೊಬ್ಬರು ಬೈತಾರ. ಎಂತ ಪೈಲ್ವನಾಗ್ಲಿ, ಎಂತ ಶಕ್ತಿವಂತನಾಗ್ಲಿ, ಎಷ್ಟು ಅಧಿಕಾರಿ ಆದ್ರೂ ಕೂಡ ಮರಣಕ್ಕ ಮನುಷ್ಯನು ಭಯಪಡಲೇಬೇಕು. ಮರಣ ಅದೊಂದು ಅವನಿಗೆ ಸಂಭವಿಸಿದಾಗ, ಅವನಿಗೆ ಹತ್ರ ಬಂದಾಗ ಎಂತ ವ್ಯಕ್ತಿ ಆದ್ರೂ ಕೂಡ ಭಯಪಡ್ತಾನ. ಮರಣ ಅಂದ್ರೆ ಭಯಪಡೋದು ಯಾರಿದ್ದಾರೆ ಹೇಳಿ? ಭಯ ಇಲ್ಲ ಅಂತ ನೀವು ಹೇಳ್ಬೇಕು. ಹಾಸ್ಪಿಟಲ್ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ, ಆ ಬ್ಲಡ್ ಟೆಸ್ಟ್ ಅಲ್ಲಿ ಇನ್ನೊಂದು ತಿಂಗಳಲ್ಲಿ ಸತ್ತೋಗ್ತೀನಿ, ಕ್ಯಾನ್ಸರ್ ಐತೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ತೆವಲಿದ ನರಕಾಲಗಳು ಕೂಡ ಮನುಷ್ಯನ ಭಯ ಬಂದೇ ಬರ್ತದೆ. ಅಯ್ಯೋ ಇನ್ನೊಂದು ತಿಂಗಳ ಸತ್ತೋಗ್ತೀನ, ಇನ್ನೊಂದು ತಿಂಗಳಲ್ಲಿ ನನ್ನ ಜೀವಿತ ಮುಗಿದೈತಾ, ನನ್ನ ಕುಟುಂಬ ನಾನು ಬಿಟ್ಟು ಹೋಗ್ಬೇಕಾ, ನನ್ನ ಮಕ್ಕಳು ನಾನು ಬಿಟ್ಟು ಹೋಗ್ಬೇಕಾ, ನನ್ನ ಬಂಧುಗಳು ನಾನು ಬಿಟ್ಟು ಹೋಗ್ಬೇಕಾ, ಇಷ್ಟೇನಾ ನನ್ನ ಜೀವಿತ, ಇನ್ನೊಂದು ತಿಂಗಳೇನಾ, ಅಷ್ಟೇನಾ, ಇನ್ನು ನನಗೆ ಈ ರೋಗ ಬಿಟ್ಟು ಹೋಗ್ತೀನ ಅನ್ನೋ ಭಯ ಪ್ರತಿಯೊಬ್ಬರಿಗೆ ಬರ್ತದೆ. ಮರಣ ಅನ್ನೋದೇ ಮನುಷ್ಯನ ಭಯ ಹುಟ್ಟಿಸ್ತದೆ. ಆದ್ರೆ ಇಲ್ಲಿ ವಾಕ್ಯ ಏನಂತ ಹೇಳ್ತಂದ್ರೆ, ಮರಣ ದಿನ ಮೇಲು. ಎದಕ್ಕೆ ಮೇಲು? ಮರಣ ದಿನ ಅಂದ್ರೆ ಭಯ ಪಡ್ತಿದ್ವಲ್ಲ, ಮರಣ ಅಂದ್ರೆ ಭಯ ಪಡ್ತಿದ್ವಲ್ಲ. ಸರಿ, ಈ ಮರಣ ಆದ್ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ? ಮರಣ ಆದ್ಮೇಲೆ ಏನೈತೆ ಜೀವಿತ? ಮರಣ ಆದ್ಮೇಲೆ ನಾವು ಎಲ್ಲಿಗೆ ಪ್ರಯಾಣ ಆಗ್ತೀವಿ? ನಾನು ಯಾವಾಗಾದ್ರೂ ಕೂಡ ನಾನು ಟ್ರೈನ್ ನಲ್ಲಿ ನಾನು ಹೋಗ್ಬೇಕು, ಟ್ರೈನ್ ನಲ್ಲಿ ಜರ್ನಿ ಮಾಡ್ಬೇಕಂದ್ರೆ ನಾನು ಪ್ರತಿ ಸರಿ ನಾನು ರೈಲ್ವೆ ಸ್ಟೇಷನ್ ಟ್ರೈನ್ ವೇಟ್ ಮಾಡುವಾಗ ನನಗೆ ಪ್ರತಿ ಸರಿ ನನ್ನ ಆಲೋಚನೆ ಏನ್ ಬರ್ತಿರ್ತದೆ ಗೊತ್ತಾ? ನಾನು ಪ್ರಯಾಣ ಮಾಡ್ತಿರೋ ಅಂತ, ನಾನು ಟ್ರೈನ್ ಇನ್ನ ಬರ್ತಿರೋದಿಲ್ಲ, ಬೇರೆ ಟ್ರೈನ್ ನಾಗ ಎಷ್ಟೋ ಜನ ಬರ್ತಿರ್ತಾರ, ಇಳಿತಿರ್ತಾರ, ಹೋಗ್ತಿರ್ತಾರ, ಬರ್ತಿರ್ತಾರ, ಇಳಿತಿರ್ತಾರ, ಟ್ರೈನ್ ನಾಗ ಹೋಗ್ತಿರ್ತಾರ. ನಾನು ಯಾವಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಆ ರೈಲ್ವೆ ಸ್ಟೇಷನ್ ನಲ್ಲಿ ನಾನು ಟ್ರೈನ್ ಬರೋವರೆಗೂ. ಜನ ಇಳಿತಾನೆ ಇದಾರ, ಹೋಗೋರು ಹೋಗ್ತೇವ್ರ, ಇಳಿಯೋರು ಇಳಿತಾರ, ಹೋಗೋರು ಹೋಗ್ತೇವ್ರ, ಇಳಿಯೋರು ಇಳಿತಾರ. ಮನುಷ್ಯನ ಜೀವಿತಗಳು ಇಷ್ಟ ಇಲ್ಲ. ಮನುಷ್ಯನ ಬದುಕೋರು ಬದುಕ್ತೇನ, ಸಾಯ್ತಾನ, ಬರೋರು ಬರ್ತಾನ, ಸಾಯ್ತಾನ. ಎಲ್ಲಿಗೆ ಹೋಗ್ತಾನ ಮನುಷ್ಯನು? ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನ ಮನುಷ್ಯನು? ಏನಾಗ್ತದೆ ಪ್ರಯಾಣ ಒಂದು ಅನ್ನೋದು ಪ್ರತಿ ಸಾರಿ ನನಗೆ ಆ ಆಲೋಚನೆ ಬರ್ತಾ ಇತ್ತು ನನಗೆ. ಆದ್ರೆ ನಾನು ಇದನ್ನ ಎಲ್ಲಿಗೆ ಹೋಗ್ತೇನೆ ಅಂತ ನಾನು ನೋಡಿದಾಗ ಭಾರಿ ಮಂದಿ ಏನಂತ ಹೇಳ್ತಾರೆ ಅಂದ್ರೆ, ಈಗ ಇದು ಶರೀರ ಮಣ್ಣು, ಸತ್ತಾಗ ಈ ಶರೀರ ಏನಾಗ್ತದೆ? ಮಣ್ಣಿಗೆ ಹೋಗ್ತದೆ. ಈ ಆತ್ಮ ಅನ್ನೋದು ಗಾಳಿ, ಈ ಆತ್ಮ ಏನಾಗ್ತದೆ? ಗಾಳಿ ಮೇಲೆ ಕಳಿತೈತೆ ಅಂತ ಹೇಳ್ತಾರ, ಬಾಳಿ ಅಂತ ಹೇಳ್ತಾರ. ಇನ್ನ ಕೆಲವರು ಹೇಳ್ತಾರ, ಏನಂತ ಹೇಳ್ತಾರ ಗೊತ್ತಾ? ನಾವು ಒಳ್ಳೆ ಕಾರ್ಯಗಳು ಮಾಡಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಮನುಷ್ಯರಾಗಿ ಒಳ್ಳೆ ಇನ್ನೊಂದು ಜನ್ಮನ ಎತ್ತುತ್ತೀವಿ. ಇಲ್ಲ
ನೀನ್ ಕೆಟ್ಟದಾಗಿ ಜೀವಿಸಿ, ಕೆಟ್ಟದಾಗಿ ನೀನ್ ಬದುಕಿ, ದೇವ್ರ ವಿರುದ್ಧವಾಗಿ ನೀನ್ ನಡ್ಕೊಂಡಿ ಅಂದ್ರೆ ನೀನು ಯಾವ್ದೋ ಪ್ರಾಣಿ ಆಗೋ, ಇಲ್ಲ ಯಾವ್ದೋ ನಾಯಿ ಆಗೋ, ಇಲ್ಲ ಯಾವ್ದೋ ಬೆಕ್ಕಾಗೋ, ಇಲ್ಲ ಯಾವ್ದೋ ಗಿಡ ಆಗೋ ನೀನ್ ಹುಟ್ಟಿದಿ ಅಂತ ಕೂಡ ಕೆಲವು ಮಂದಿ ಹೇಳ್ತಾರ. ಹೌದಾ? ಕೇಳಿರ ಈ ಮಾತು? ನಾನು ಕೇಳಿನಿ, ನನ್ನ ಫ್ರೆಂಡ್ಸ್ ಬಾಯಿಲಿದ್ದು ಕೇಳಿನಿ, ನನ್ನ ಫ್ರೆಂಡ್ಸ್ ತಂದೆ ತಾಯಿಗಳು ಬಾಯಿಲಿದ್ದು ಕೂಡ ನಾನು ಕೇಳಿನಿ. ಬಾರಿ ಮಂದಿ ಹೇಳ್ತಿದ್ರಂಗ, ನಾವು ಒಳ್ಳೆದಾಗಿ ಜೀವಿಸಿದ್ರೆ ನಾವು ಮಾನವ ಜನ್ಮ ಎತ್ತೀವಿ, ಕೆಟ್ಟದಾಗಿದ್ರೆ ನಾವು ಏನೋ ನಾಯಿ ಆಗೋ ಪ್ರಾಣಿ ಆಗಿ ನಾವು ಹುಡ್ತೀವಿ ಅಂತ ಹೇಳ್ತಾರ. ಅದನ್ನೇ ನಾವು ಸತ್ಯ ಅನ್ನೋದು ನಾವು ಪರಿಶೀಲಿಸಿ ನೋಡಿದಾಗ, ಇದು ಸತ್ಯನ ಅಂತ ನಾವು ನೋಡಿದಾಗ ನೋಡ್ರಿ, ನಿಜವಾಗ್ಲೂ ಒಳ್ಳೆಯನು ಸತ್ತಾಗ ಅವನು ಮನುಷ್ಯನಾಗಿ ಹುಟ್ಟೋದಾದ್ರೆ, ಕೆಟ್ಟನು ಸತ್ತಾಗ ಅವನು ಪ್ರಾಣಿಯಾಗಿ ಹುಟ್ಟೋದಾದ್ರೆ, ಈಗ ಈ ಒಂದು ಭೂಮಿ ಮೇಲೆ ಒಳ್ಳೆಯಷ್ಟು ಜನ ಅದಾರ? ಎಲ್ಲಿ ನೋಡಿದ್ರು ಕೂಡ ಕೆಟ್ಟದೇ ಐತೆ, ಎಲ್ಲಿ ನೋಡಿದ್ರು ಅಕ್ರಮನೇ ಐತೆ, ಎಲ್ಲಿ ನೋಡಿದ್ರು ಕೂಡ ಕಳ್ಳತನಗಳು ಜಾಸ್ತಿ ಆಗವ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಮಕ್ಕಳು ಸರಿಯಾಗಿ ಸ್ಕೂಲಿಗೆ ಬರ್ತಾರೋ ಇಲ್ಲೋ ಭಯ ಐತೆ ತಂದೆ ತಾಯಿಗಳು. ಯಾಕೆ ಗೊತ್ತಾ? ಮಕ್ಕಳು ಎತ್ಕೊಂಡು ಹೋಗ್ತಾರ. ಚಿಕ್ಕ ಹುಡುಗರು ಸ್ಕೂಲಿಂದ ಮಕ್ಕಳು ಮನೆ ಬರೋವರೆಗೂ ತಂದೆ ತಾಯಿಗಳಿಗೆ ಭಯ, ತಂದೆ ತಾಯಿಗಳಿಗೆ ಕಾಲೇಜ್ಗೆ ಮಕ್ಕಳು ಕಳಿಸ್ಬೇಕಂದ್ರೆ ಕೂಡ ಭಯ. ಯಾಕೆ ಗೊತ್ತಾ? ನನ್ನ ಮಗ ಎಲ್ಲಿ ಕೆಟ್ಟ ಫ್ರೆಂಡ್ಶಿಪ್ ಅಲ್ಲಿ ಹೋಗ್ತಾನೋ, ಎಲ್ಲಿ ಕೆಟ್ಟ ಸಹವಾಸದಲ್ಲಿ ನನ್ನ ಮಗ ಹೋಗ್ತಾನೋ, ಎಲ್ಲಿ ಕೆಟ್ಟ ಸಹವಾಸದಲ್ಲಿ ನನ್ನ ಮಗ ಇದ್ದು, ಎಲ್ಲಿ ಸಹವಾಸದ ಕೆಟ್ಟ ಅಭ್ಯಾಸಗಳಿಗೆ ಬಾನಿಸನಾಗಿ ನನ್ನ ಮಗ ಎಲ್ಲಿ ದುರಭ್ಯಾಸಗಳಿಗೆ ಬಾನಿಸನಾಗಿ ನನ್ನ ಮಗ ಜೀವಿತ ಹಾಳು ಮಾಡ್ಕೊಂತ ಪ್ರತಿ ತಂದೆ ತಾಯಿಗಳು ಕೂಡ ಭಯ. ಎಲ್ಲೈತಿ ಒಳ್ಳೇದು? ಒಂದು ಹೆಣ್ಣುಡುಗಿ ಡ್ಯೂಟಿಗೆ ಹೋಗಿ ಕ್ರಮವಾಗಿ ಸೀದಾ ಮನೆಗೆ ಬರ್ತಾನೆ ಕೂಡ ಡೌಟ್. ಎಲ್ಲಿ ಸಿಕ್ಕರೆ ಅಲ್ಲಿ ಅತ್ಯಾಚಾರಗಳು ಆಗ್ತಾವ, ಎಲ್ಲಿ ಸಿಕ್ಕರೆ ಅಲ್ಲಿ ಮಾನಭಂಗಗಳು ಆಗ್ತಾವ, ಎಲ್ಲಿ ನೋಡಿ ಅಕ್ರಮ. ಅರೆ ಮದುವೆ ಮಾಡ್ಕೊಂಡು, ಅರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಮದುವೆ ಮಾಡ್ಕೊಳ್ಳೋಣ, ನಮ್ಮ ಮಗಳ ಮದುವೆ ಮಾಡ್ಕೊಂಡು ಒಂದ್ ಮನೆ ಕಳಿಸೋಣ ಅಂದ್ರು ಕೂಡ ಕಲಿತೆಗಳು ಭಯ. ಯಾಕೆ ಹೇಳು? ಅವ್ನ್ ಸರಿಯಾಗಿ ನೋಡ್ಕೊಂತಾನೋ ಇಲ್ಲೋ, ನಮ್ಮ ಮನೆಗೆ ಸರಿಯಾಗಿರ್ತಾರೋ ಇಲ್ಲ, ಅಲ್ಲಿ ಏನ್ ಮಾಡ್ತಾರ ಗೊತ್ತಾ? ಸರಿಯಾಗಿ ನೋಡ್ಕೊಂಡ್ಬರ್ತೇವೆ ಮಕ್ಕಳನ್ನ ಅವ್ರ ಕೈ ಒಪ್ಪಿಸಿ ಕಟ್ಟಗಳು ತಗೊಂಡು ಅವ್ರಿಗೆ ಸುಡಿಸಿ ನನ್ನ ಮಗ ಚೆನ್ನಾಗಿ ನೋಡ್ಕೊಂತ ಕೊಟ್ರೆ ಇವ್ನ ಏನ್ ಮಾಡ್ತಾರ ಗೊತ್ತಾ? ಸಣ್ಣದಾಗಿ ಕಟ್ ಮಾಡಿ ಪೀಸ್ ಮಾಡಿ ಫ್ರಿಜ್ ನಾಗ ಇಡ್ತಾವ. ಯಾಕ? ಭಯ ತಂದೆ ತಾಯಿಗಳಿಗೆ. ಎಲ್ಲೇ ಒಳ್ಳೇದು ಹೆಣ್ಣು ಕೂಡ ಏನಿಲ್ಲ, ಗಂಡು ಕಟ್ ಮಾಡಿ ಕುಕ್ಕರ್ ಹಾಕಿ ಇಡ್ತಾರ. ಎಲ್ಲಿ ನೋಡಿದ್ರೆ ಭಯ. ಒಳ್ಳೆದೇ ಇಲ್ಲ, ಮತ್ತೆ ಒಳ್ಳೆದೇ ಇದ್ದವರು ಸತ್ತದಾಗ ಏನಾಗುತ್ತೆ? ಎಲ್ಲರೂ ಪ್ರಾಣಿಗಳಾಗುತ್ತಲ್ಲ, ಕೆಟ್ಟ ಸತ್ತ ಪ್ರಾಣಿಗಳಾಗುತ್ತಲ್ಲ. ಮತ್ತೆ ಈ ಭೂಮಿ ಮೇಲೆ ನಮ್ಮ ಭಾರತ ದೇಶದಾಗ ಪ್ರಾಣಿಗಳ ಸಂಖ್ಯೆ ಭಾರಿ ಕಡಿಮೆ ಆಗ್ಬಿಡವು, ಜನಸಂಖ್ಯೆ ಭಾರಿ ಹೆಚ್ಚಾಗತ್ತೆ. ಅರೆ ಕೆಟ್ಟವರು ಸತ್ತರೆ ಪ್ರಾಣಿಗಳಾಗಬೇಕಲ್ಲ, ಒಳ್ಳೆಯವರು ಸತ್ತರೆ ಮನುಷ್ಯರಾಗಬೇಕಲ್ಲ. ಮತ್ತು ಮನುಷ್ಯರ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ. ಫಸ್ಟ್ ಚೈನಾ ಪಾಪ್ಯುಲೇಷನ್ ಹೆಚ್ಚಿತ್ತು, ಇವಾಗ ಚೈನಾ ಕೂಡ ದಾಟ್ಬಿಟ್ಟಿವಿ. ಪಾಪ್ಯುಲೇಷನ್ ಫಸ್ಟ್ ಪ್ಲೇಸ್ ಇಂಡಿಯಾ. ಪ್ರಾಣಿಗಳನ್ನ ಜೀವನ ಕೂಡ ನಾವು ಪ್ರಾಣಿಗಳು ಸಿಗೋದು, ಪ್ರಾಣಿಗಳು ಕಡಿಮೆ ಆಗದವ. ಅಂದ್ರೆ ಈ ಒಂದು ಪರಿಶೀಲನೆ ಮಾಡೋದು ಕೂಡ ಇದು ಕೂಡ ನಮಗೆ ಸುಳ್ಳನೆ ಅನಿಸುತ್ತೆ. ಮತ್ತೆ ಮಾನವನ್ ಏನಾಗ್ತಾನ? ಸತ್ತ ಮೇಲೆ ಮಾನವನ್ ಏನಾಗ್ತಾನ? ಇದಕ್ಕೆ ಯಾರು ಉತ್ತರ ಕೊಡ್ತಾರ? ಇದಕ್ಕೆ ಯಾರು ಉತ್ತರ ಹೇಳ್ತಾರ? ಎಲ್ಲೈತೆ ಉತ್ತರ ಇದಕ್ಕ ಅಂತೇಳಿ ನಾವು ಪರಿಶೀಲನೆ ಮಾಡಿ ನಾವು ನೋಡಿದಾಗ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದು ಒಬ್ಳೆ. ಯಾರು ಅವನು? ಹೆಂಗ್ ಉತ್ತರ ಕೊಡ್ತಾನ ಅಂದ್ರೆ, ಈಗ ಹೈದರಾಬಾದ್ ಚಾರ್ಮಿನಾರ್ ಐತೆ, ಚಾರ್ಮಿನಾರ್ ಹೆಂಗೈತೆ ಅಂತ ಹೇಳಿ ಯಾರು ಹೇಳ್ತಾರ? ಚಾರ್ಮಿನಾರ್ ಹೋಗಿ ಅಲ್ಲಿ ನೋಡಿ, ಚಾರ್ಮಿನಾರ್ ಅಲ್ಲಿ ಹಿಂಗೈತೆ, ಚಾರ್ಮಿನಾರ್ ಅಲ್ಲಿ ಫುಲ್ ಜನ ಇರ್ತಾರ, ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿರ್ತಾರ, ಕಳ್ಳರ ಹುಷಾರಾಗಿರ್ರಿ, ಪಿಟ್ ಪಾಕೆಟ್ಗಳು ಮಾಡ್ತಾರ. ಅಲ್ಲಿ ಸುತ್ತಮುತ್ತ ನೋಡಿದ್ರೆ ಬಳೆಗಳು, ಶಾಪ್ಗಳೆಲ್ಲ ಕಲರ್ ಬಳೆಗಳು ಸಿಗ್ತಾವ. ಅಲ್ಲ ಚಾರ್ಮಿನಾರ್ ಮ್ಯಾಲೆ ಕೂಡ ಎತ್ತಿ ನಾವು ನೋಡಬಹುದು. ಇವೆಲ್ಲ ಯಾರು ಹೇಳ್ತಾನ? ಅಲ್ಲಿ ಹೋಗಿ ನೋಡೋಣ ಹೇಳ್ತಾನ. ಹೌದಾ? ಹಂಗ ಮರಣ ಆದ್ಮೇಲೆ ಏನೈತೆ ಅನ್ನೋದು, ಮರಣನ ದಾಟಿ ಹೋಗಿ ಮತ್ತೆ ಪುನರುತ್ಥಾನನಾಗಿ ಮೃತ್ಯುಂಜಯನಾಗಿ ಬಂದಿದ್ದಾನೆ, ಅದನ್ನ ಹೇಳ್ತಾನೆ. ಆಮೇಲೆ ಮರಣ ಆದ್ಮೇಲೆ ಏನಂತ ಹೇಳಿ ಉತ್ತರ ಯಾರು ಗೊತ್ತಾ? ಮರಣನ ಹೊಂದಿ ಮತ್ತೆ ಅವನು ಸಜೀವನಾಗಿ ಮೃತ್ಯುಂಜಯನಾಗಿ ಎದ್ದು ಬಂದಿರನೆ ಅಲ್ಲಿ ಏನೈತೆ ಅಂತ ಹೇಳ್ತಾನ. ಏನ್ ಆಗ್ತಾನ ಮನುಷ್ಯ ಅಂತ ಹೇಳ್ತಾನೆ. ಮತ್ತೆ ಮರಣನ ಹೊಂದಿ ನಮ್ಮ ಮರಣನ ಜಯಿಸುವಂತ ವ್ಯಕ್ತಿ ಯಾರು? ಯಾರು ಈ ಪ್ರಪಂಚದಲ್ಲಿ?
ನಜರೇತನ ಯೇಸು. ಎಷ್ಟೋ ಜನ ಮಹಾನುಭಾವರು ಈ ಪ್ರಪಂಚ ಹುಟ್ಟಾರ, ಎಷ್ಟೋ ಒಳ್ಳೆ ಕೆಲಸಗಳು ಮಾಡ್ಯಾರ, ಎಷ್ಟೋ ದಾನ ಧರ್ಮಗಳು ಮಾಡ್ಯಾರ, ಎಷ್ಟೋ ಪುಣ್ಯ ಕಾರ್ಯಗಳು ಮಾಡ್ಯಾರ, ಎಷ್ಟೋ ನೀತಿ ಕಾರ್ಯಗಳು ಮಾಡ್ಯಾರ, ಎಷ್ಟೋ ಸೊಸೈಟಿನ ಪ್ರಭಾವಿತ ಮಾಡ್ಯಾರ, ಒಳ್ಳೆ ಜೀವಿತ ಜೀವಿಸ್ಯಾರ, ಅನೇಕರು ಒಂದು ಮಾದರಿಕರವಾದ ಜೀವಿಸ ತೋರಿಸ್ಯಾರ, ಪ್ರಭಾವಿತ ಮಾಡ್ಯಾರ. ಆದ್ರೆ ಇವರೆಲ್ಲ ಎನಿಸೋದಾರ ಗೊತ್ತಾ? ಮರಣದ ಹತ್ರ. ಇವರು ಮರಣ ಹೊಂದಾರ, ಅವರು ಮರಣ ಹೊಂದಿ ಅಲ್ಲೇ ಅವರು ಸಮಾಧಿಗಳು ಮುಚ್ಚಲ್ಪಟ್ಟವು. ಆದ್ರೆ ಈ ಪ್ರಪಂಚದಲ್ಲಿ ಮರಣ ಹೊಂದಿ ಆ ಮರಣನ ಜಯಿಸಿರುವಂತ ವ್ಯಕ್ತಿ ಯಾರು ಗೊತ್ತಾ? ನಾನು ಪ್ರಕಟಿಸಿರುವ ನಜರೇತಿನ ಯೇಸು. ಆಮೆನ್. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಮಾಧಿ ಮುಚ್ಚಲ್ಪಟ್ಟಿದೆ. ತೆರೆದಿರೋ ಸಮಾಧಿ ಯಾರು ಗೊತ್ತಾ? ಮೃತ್ಯುಂಜಯನಾಗಿ ಎದ್ದಿರುವಂತ ಯಾರು ಗೊತ್ತಾ? ನಾನು ಪ್ರಕಟಿಸಿರುವಂತ ನಜರೇತಿನ ಯೇಸು. ಅದು ಏನಂತ ಹೇಳಿದ್ರು ಗೊತ್ತಾ? ಮರಣ ಆದ್ಮೇಲೆ ಏನೈತೆ? ಮರಣ ಆದ್ಮೇಲೆ ಏನೈತಪ್ಪ ಅಂತ ಹೇಳಿದ್ರೆ, ಮರಣ ಆದ್ಮೇಲೆ ಸ್ವರ್ಗ ಅನ್ನೋದೊಂದೈತೆ, ನರಕ ಅನ್ನೋದೊಂದೈತೆ. ಮತ್ತೆ ಸ್ವರ್ಗಕ್ಕೆ ಯಾರು ಹೋಗ್ತಾರ? ನರಕಕ್ಕೆ ಯಾರು ಹೋಗ್ತಾರ? ಸ್ವರ್ಗಕ್ಕೆ ಯಾರು ಹೋಗ್ತಾರ? ನರಕಕ್ಕೆ ಯಾರು ಹೋಗ್ತಾರಪ್ಪ ಅಂದ್ರೆ, ನರಕಕ್ಕ ಕೆಟ್ಟದಾಗಿ ಜೀವಿಸಿರುವಂತವ್ರು, ಪಾಪದಲ್ಲಿ ಇರುವಂತವ್ರು ನರಕಕ್ಕೆ ಹೋಗ್ತಾನ. ಅಂದ್ರೆ ಪಾಪ ನಮ್ಮನ್ನ ನರಕಕ್ಕೆ ತಗೊಂಡು ಹೋಗ್ತದೆ. ನಾವು ಅನ್ಕೋಬಹುದು, ನಾನೇನು ಪಾಪ ಮಾಡಿಲ್ಲ, ನಾನೆಲ್ಲ ನೀತಿಯಾಗಿ ನಾನು ಜೀವಿಸಿನಿ, ನಾನು ಕರೆಕ್ಟ್ ಆಗಿ ಜೀವಿಸಿನಿ. ಯಾಕಂದ್ರೆ ಭಾರಿ ಮಂದಿ ಪಾಪ ಅಂದ್ರೆ ಏನಂದ್ರೆ ಗೊತ್ತಾ? ವ್ಯಭಿಚಾರ ಅಂದ್ರೆ ಪಾಪ, ಕಳ್ಳತನ ಮಾಡೋದೇ ಪಾಪ, ನರಹತ್ಯೆ ಮಾಡೋದೇ ಪಾಪ ಅಂತ ಅನ್ಕೊಂತಾರ. ಆದ್ರೆ ದೇವರ ದೃಷ್ಟಿಯಲ್ಲಿ ಒಂದು ನೀನು ಸಣ್ಣ ತಪ್ಪು ಮಾಡಿದ್ರು ಕೂಡ ಅದು ಪಾಪವಾಗಿ ಪರಿಗಣಿಸುತ್ತೆ. ಇನ್ನೊಂದೇನು ಗೊತ್ತಾ? ಬೈಬಲ್ ಏನಂತ ಗೊತ್ತಾ? ನಾವು ಜನ್ಮ ಪಾಪಗಳಂತ. ನಾವು ಹುಟ್ಟಿದಾಗೆ ಪಾಪ ಸ್ವಭಾವದಿಂದ ನಾವು ಹುಟ್ಟಿವಿ. ಮನುಷ್ಯನು ಯಾವಾಗಾದ್ರೂ ದೇವರಿಗೆ ಅವಿಧೇಯನಾಗೋ, ಆ ಅವಿಧೇನು ಆ ದೇವ್ರ ಮಾತಿಗೆ, ಆ ಆಜ್ಞೆಗೆ ವಿಧೇಯನಾಗಿದ್ದಾಗ ಅವಿಧಾನ ಅಂತ ಅವಾಗೆ ಮಾನವನ ಮೇಲೆ ಪಾಪ ಬಂದೈತೆ. ಆಜ್ಞೆ ಅತಿಕ್ರಮವೇ ಪಾಪ. ಆ ಪಾಪ ಸ್ವಭಾವ, ಆ ಪೂರ್ಣ ಆ ಪಿತೃಗಳು ಮಾಡಿರುವಂತ ಆ ಪಾಪ ಸ್ವಭಾವವೇ ನಮ್ಮಲ್ಲಿ ಬಂದೈತೆ. ಯಾವಾಗಾದ್ರೂ ನಾವು ಹುಟ್ಟಿರ್ತೀವೋ ಪ್ರತಿಯೊಬ್ಬನಲ್ಲಿ ಪಾಪ ಇರ್ತದೆ, ಪ್ರತಿಯೊಬ್ಬರಲ್ಲಿ ಪಾಪ ಇರ್ತದೆ. ಒಂದು ಚಿಕ್ಕ ಹುಡುಗಿ ಸ್ಕೂಲಾಗ ಒಂದು ಚಿಕ್ಕ ಹುಡುಗಿ ಇದ್ದಾಗ ಚಿಕ್ಕ ಹುಡುಗಿ ಪಕ್ಕನಿರೋ ಒಬ್ಬ ವ್ಯಕ್ತಿ ಹತ್ರ ಒಂದು ಪೆನ್ಸಿಲ್ ಏನಾದ್ರು ಕಸ್ಕೊಂಡಿದಾರೆ ಅನ್ಕೋ, ಸಣ್ಣ ಹುಡುಗಿ ಕಸ್ಕೊಂಡಿದ್ದಾರೆ ಅನ್ಕೋ, ಅವ್ರಿಗೆ ಕೇಳಿದ್ರೆ ಪೆನ್ಸಿಲ್ ನೀನ್ ಕಸ್ಕೊಂಡಿದ್ರೆ ನಾನು ಕಸ್ಕೊಂಡಿದ್ದೀನಿ ನನ್ನ ಅಂತ ಹೇಳ್ತಾರ. ಯಾರು ಹೇಳ್ಕೊಟ್ರೆ ಅವ್ರಿಗೆ ಸುಳ್ಳು ಹೇಳೋದು? ಯಾರು ಹೇಳ್ಕೊಟ್ರೆ ಅವ್ರಿಗೆ ಸುಳ್ಳು ಹೇಳೋದು? ಜನ್ಮತ ಪಾಪ, ಜನ್ಮದಿಂದಲೇ ಬಂದೈತೆ ಅದು ಪಾಪ ಸ್ವಭಾವ. ಯಾರಾದ್ರೂ ಸಣ್ಣ ಹುಡುಗಿರ್ತಾರೆ, ಮೊಬೈಲ್ ಆಡ್ಕೊಂಡಿರ್ತಾರೆ ಅನ್ಕೋ, ಸಡನ್ ಅವರು ಮೊಬೈಲ್ ಕಸ್ಕರಿ ಅವ್ರಿಗೆ ಸಿಕ್ಕಾಕಲ್ಲ, ಒಡೆಕ್ ಬರ್ತಾರ. ಯಾರು ಹೇಳ್ಕೊಟ್ಟಾರ ಒಡೆಕ್ ಬಾ ಅಂತ ಹೇಳಿ? ಆ ಸಿಟ್ಟು ಹೆಂಗ್ ಬರ್ತದೆ ಆ ಮಕ್ಕಳಿಗೆ? ಜನ್ಮದ ಪಾಪ, ಜನ್ಮದಿಂದ ಪಾಪ ಸ್ವಭಾವ ಮನುಷ್ಯನಲ್ಲಿ ಬಂದೈತೆ. ಅದಕ್ಕೆ ಭಾರಿ ಮಂದಿ ಈ ಜನ್ಮದ ಪಾಪದಿಂದ, ಈ ಜನ್ಮದಿಂದ ಈ ಪಾಪದಿಂದ ನಾವು ಹೆಂಗ್ ಹೊರಬರಬೇಕು, ಈ ಪಾಪದಿಂದ ನಾವು ಹೆಂಗ್ ಬಿಡುಗಡೆ ಆಗ್ಬೇಕಂತ ಹೇಳಿ ಭಾರಿ ಮಂದಿ ತಮ್ಮ ಸ್ವಚ್ಛದಿಂದ ಪ್ರಯತ್ನ ಪಡ್ತಾರ. ಅದಕ್ಕೆ ಏನ್ ಮಾಡ್ತಾರೆ? ನಮ್ಮ ಪಾಪ ಸ್ವಭಾವ ಹೋಗ್ಬೇಕಂದ್ರೆ, ನಮ್ಮ ಜನ್ಮದ ಪಾಪ ಹೋಗ್ಬೇಕಂದ್ರೆ ನಾವು ಪುಣ್ಯ ಕಾರ್ಯಗಳು ಮಾಡಬೇಕು, ದಾನ ಧರ್ಮಗಳು ಮಾಡಬೇಕು, ಅನಾಥರಿಗೆ ನಾವು ಅನ್ನ ಇರಬೇಕು, ಊಟ ಇಲ್ಲದ್ರೆ ನಾವು ಊಟ ಕೊಡಬೇಕು, ದಿಕ್ಕಿಲ್ಲದ್ರೆ ನಾವು ಪರವರಿಸಬೇಕು, ಆಹಾರ ಇಲ್ಲದ್ರೆ ಆಹಾರ ಕೊಡಬೇಕು, ವಸ್ತ್ರ ಇಲ್ಲದ್ರೆ ವಸ್ತ್ರ ಕೊಡಬೇಕು, ಪುಣ್ಯ ಕಾರ್ಯಗಳು ನಾವು ತಿರ್ಬೇಕು, ಪುಣ್ಯ ನದಿಗಳು ನಾವು ಮುಳುಗಬೇಕು. ಅವನ ಪಾಪಗಳು ಹೋಗ್ತಾ. ನನಗೆ ಬ್ರಾಹ್ಮಣ್ ಫ್ರೆಂಡ್ ಇದ್ದ. ಆ ಬ್ರಾಹ್ಮಣ್ ಫ್ರೆಂಡ್ ಮನೆಗೆ ನಾವು ಯಾವಾಗ ಹೋಗ್ತಿದ್ವಿ, ಮನೆಗೆ ಹೋಗ್ತಿದ್ವಿ. ಹೋಗ್ತಿರೋ ಅವ್ರ ತಾತ ಒಬ್ಬನಿದ್ದ. ಆ ತಾತ ಇದ್ದಾಗ ನಮ್ ಇನ್ನೊಬ್ಬ ಫ್ರೆಂಡ್ ಬರ್ತಿದ್ದ. ಅವ್ರು ಯಾವಾಗ್ಲೂ ಬರೇ ಸುಳ್ಳಿರೋದು, ಆ ಕುತಂತ್ರ ಮಾಡೋದು, ಮೋಸ ಮಾಡೋದು, ಇದೇ ಬುದ್ಧಿ ಇರ್ತಿತ್ತು. ಅವ್ರು ಏನಂತ ಗೊತ್ತಾ? ತಾತ, ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅವ್ವರು ನಾವೆಲ್ಲರೂ ಕಾಶಿಗೆ ಹೋಗ್ತಿದೀವಿ. ಎದಕ್ಕಪ್ಪ? ಅಲ್ಲೋಗಿ ನಾವು ಪಾಪಗಳೆಲ್ಲ ತೊಳ್ಕೊಂತೀವಿ. ಆ ಬ್ರಾಹ್ಮಣ ತಾತ ಏನಂತಾರ ಗೊತ್ತಾ? ಅಲ್ಲಲ್ಲಿ ನೀನು ಗೋಸಿನಲ್ಲಿ ಪಾಪ ಇಟ್ಕೊಂಡು ಕಾಶಿನ ಹೋಗಿ ಮುಣಿದ್ರೆ ಏನು ಬರ್ತದೆ ಅಂದ್ರೆ, ಪಾಪ ನಿನ್ನಲ್ಲಿ ಇಟ್ಕೊಂಡು ನೀನ್ ಎಲ್ಲೋ ಹೋಗಿ ಮುಣಿದ್ರೆ ಏನ್ ಬರೋದಿಲ್ಲಪ್ಪ. ಪಾಪ ನಿನ್ನಲ್ಲಿ ಐತೆ. ಮನುಷ್ಯನು ಸ್ವಇಚ್ಛವಾಗಿ ಹುಡ್ಕೊಂತವನ. ಇಲ್ಲಿಗೋದ್ರೆ ನಾನು ಹೊರಗೆ ಬರ್ತೀನೋ, ಇಲ್ಲಿಗೋದ್ರೆ ನನ್ನ ಪಾಪ ಹೋಗ್ತದೇನೋ, ಇದು ಮಾಡಿ ನನ್ನ ಪಾಪ ಹೋಗ್ತದೇನೋ. ನಿಮಗೆ ಇನ್ನೊಂದು ನಾನು ಹೇಳ್ತೀನಿ. ಮೋನಿಕಾ ಬೇಡಿ ಅವನೊಬ್ಬ ಫಿಲ್ಮ್ ಆಕ್ಟರ್ ಆಕಿ, ಬಾಲಿವುಡ್ ಹೀರೋಯಿನ್ ಆಕಿ. ಅದು ಎಷ್ಟು ಫೇಮಸ್ ಹೀರೋಯಿನ್ ಗೊತ್ತಾ? ಎಷ್ಟು ಫೇಮಸ್ ಹೀರೋಯಿನ್ ಅಂದ್ರೆ, ಬಾಲಿವುಡ್ ಒಂದು ಟೈಮ್ ಅಲ್ಲಿ ತಾನು ಆ ಒಂದು ರೀತಿಯಲ್ಲಿ ತಾನು ಆಕ್ಟ್ ಮಾಡ್ಯಾರ. ಆಕಿನ ಆಕ್ಟಿಂಗ್ ನೋಡಿ, ಆಕಿನ ಸೌಂದರ್ಯ ನೋಡಿ ಎಲ್ಲರೂ ಫಿದಾ ಆಗ್ಯಾರ.
ಮೋನಿಕಾ ಬೇಡಿ ಅಂತ ಹೇಳಿ ನೀವು ಯೂಟ್ಯೂಬ್ ನ ಸರ್ಚ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಫೇಮಸ್ ಹೀರೋಯಿನ್ ಆಕೆ ಏನ್ ಮಾಡಿದ್ರೆ ಗೊತ್ತಾ? ಈ ಸಂಜಯ್ ದತ್ ಇರಲ್ಲ, ಸಂಜಯ್ ದತ್ ಹೀರೋ, ಅವನು ಈ ಒಂದು ಗನ್ಗಳು ಸಪ್ಲೈ ಮಾಡೋದು, ಈ ಟೆರರಿಸ್ಟ್ ಗಳ ಲಿಂಕ್ ಇಟ್ಕೊಂಡು ಈ ಗನ್ಗಳು ಸಪ್ಲೈ ಮಾಡ್ತಿರುವಾಗ ಇವನ್ನ ಅರೆಸ್ಟ್ ಮಾಡ್ತಾರ. ಯಾರು? ಸಂಜಯ್ ದತ್ ಅರೆಸ್ಟ್ ಮಾಡ್ತಾರ. ಆ ಅರೆಸ್ಟ್ ಕೇಸ್ ನಲ್ಲಿ ಈ ಮೋನಿಕಾ ಬೇಡಿ ಕೂಡ ಸೇರಿರ್ತಾರ. ಈ ಮೋನಿಕಾ ಬೇಡಿ ಕೂಡ ಲಿಂಕ್ ಐತೆ ಅಂತ ಹೇಳಿ ಈಗಿನ ಸಂಜಯ್ ದತ್ನ ಇಬ್ಬರನ್ನ ಕಲ್ತು ಜೈಲಿಗೆ ಹಾಕ್ತಾರ ಗೌರ್ಮೆಂಟ್. ಜೈಲಿಗೆ ಹಾಕಿದಾಗ ಈಗ ಕೆಲವು ತಿಂಗಳು ಜೈಲಾಗಿದ್ದು ರಿಲೀಸ್ ಆಗ್ತಾರ. ರಿಲೀಸ್ ಆಗಿ ಬರ್ತಿರುವಾಗ ಇವಾಗ ಯಾರಾದ್ರೂ ಜೈಲಿಗೆ ರಿಲೀಸ್ ಆಗಿ ಬಂದ್ರೆ ಎಲ್ಲಿ ಹೋಗ್ತಾರ? ಸೀದಾ ಮನೆಗೆ ಹೋಗ್ತಾರ. ನನ್ನ ಫ್ಯಾಮಿಲಿ ನೋಡ್ಬೇಕು, ನನ್ನ ಮಕ್ಕಳು ನೋಡ್ಬೇಕು, ನನ್ನ ಕುಟುಂಬ ನೋಡ್ಬೇಕು, ಎಷ್ಟು ತಿಂಗಳಾಯ್ತು ನನ್ನ ಕುಟುಂಬಕ್ಕೆ ನಾನು ದೂರವಾಗಿದ್ದೀನಿ, ಹೌದಾ ಇಲ್ಲ? ಜೈಲಿಂದ ರಿಲೀಸ್ ಆದ್ರೆ ಸೀದಾ ಮನೆಗೆ ಹೋಗ್ತಾರ. ಈಗ ಏನ್ ಮಾಡೋದು ಗೊತ್ತಾ? ಜೈಲಿಂದ ರಿಲೀಸ್ ಆದ್ರೂ ಕೂಡ ಸೀದಾ ಒಂದು ಗುಡಿಗೆ ಹೋಗ್ಯಾರ, ಒಂದು ಟೆಂಪಲ್ ಹೋಗ್ಯಾರ. ಏನ್ ಮಾಡ್ತಾರೆ ಗುಡಿಗೆ ಹೋಗಿ? ಏನ್ ಮಾಡ್ತಾರೆ ಟೆಂಪಲ್ ಹೋಗಿ ಅಂತ ಹೇಳಿ ನೋಡ್ತಿರುವಾಗ ಅಲ್ಲಿ ಗುಡಿ ಮೆಟ್ಲು ಎಲ್ಲದನ್ನ ಕ್ಲೀನ್ ಮಾಡ್ಕೊಂತ ಗುಡಿ ಮೆಟ್ಲು ಕ್ಲೀನ್ ಮಾಡ್ತಾರ. ಇದನ್ನ ಅಲ್ಲಿರೋ ಪ್ರಜೆಗಳೆಲ್ಲ ನೋಡಿ, ಅಲ್ಲಿ ಹೀರೋಯಿನ್, ಎಷ್ಟು ಫೇಮಸ್ ಹೀರೋಯಿನ್, ಈಕಿ ಗುಡಿ ಮೆಟ್ಲು ಕ್ಲೀನ್ ಮಾಡೋದೇನಿದು? ಇದು ಮೀಡಿಯಾದವ್ರು ಬೇಕಾಗೈತೆ. ಮೀಡಿಯಾದವ್ರು ಗೊತ್ತಾ? ಈ ಮೀಡಿಯಾದವ್ರೆಲ್ಲ ಬಂದಾರ. ಮೀಡಿಯಾದವ್ರು ಬಂದು ಈಕಿ ನೋಡ್ತಿರುವಾಗ ಈಕಿ ಗುಡಿ ಮೆಟ್ಲೆಲ್ಲ ಕ್ಲೀನ್ ಮಾಡ್ಕೊಂತ ಅಲ್ಲಿ ಹೋಗಿ ಆ ಪ್ರಸಾದ ತಿಂದಿರುವಂತ ಪೇಪರ್ಗಳನ್ನ ಅವೆಲ್ಲ ಆರಿಸ್ಕೊಂತ ಹೋಗಿ ಡಸ್ಟ್ ಬಿನ್ ಅಲ್ಲಿ ಹಾಕಿ ಇವೆಲ್ಲ ಮಾಡ್ತಿದ್ರೆ ಅವರೆಲ್ಲ ಆಶ್ಚರ್ಯ ಆಗಿ, ಮೇಡಮ್ ನೀವ್ ಏನಕ್ಕೆ ಕೆಲಸ ಮಾಡೋದು? ನೀವು ಫೇಮಸ್ ಹೀರೋಯಿನಿ, ಬಾಲಿವುಡ್ ನಾಗ ನೀವು ಫೇಮಸ್ ಹೀರೋಯಿನ್ ಅಲ್ಲ, ನೀವೇ ಇಂಥ ಕೆಲಸ ಮಾಡ್ತಿದ್ದೀರಿ ಅಂತೇಳಿ ಅವ್ರು ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದೇನು ಗೊತ್ತಾ? ನನ್ನ ಪಾಪಗಳು ಪರಿಹಾರ ಮಾಡ್ಕೊಳಕ್ಕೆ ಕೆಲಸ ಮಾಡ್ತೇನೆಯಾ. ಏನಕ್ಕಂತ? ನಾನು ಮಾಡಿರುವಂತ ಪಾಪಗಳು ಪರಿಹಾರ ಮಾಡಕ್ಕೆ ನಾನು ಕೆಲಸ ಮಾಡ್ತಾ ಇದೀನಿ. ಅಂದ್ರೆ ಮನುಷ್ಯನು ತಮ್ಮ ಪಾಪಗಳು ಪರಿಹಾರ ಮಾಡಕ್ಕನಗ ನಾನಾ ರಕವಾಗಿ ಪ್ರಯತ್ನ ಪಡ್ತಾನ. ನಾನಾ ರಕವಾಗಿ ನಾವ್ ಈ ಕೆಲಸ ಮಾಡಿದ್ರೆ ನಮ್ಮ ಪಾಪ ಹೋಗ್ತವೇನೋ, ನಾವ್ ಈ ಕೆಲಸ ಮಾಡಿದ್ರೆ ನಮ್ಮ ಪಾಪ ಪರಿಹಾರ ಆಗ್ತವೇನೋ, ಇವೆಲ್ಲರೂ ಮಾಡಕ್ ನಿಂತಾನ. ನಮ್ಮನ್ ಕೂಡ ನಾವು ಕೂಡ ಫಸ್ಟ್ ವಿಗ್ರಹಾರಾಧನೆ ನಾವು ಬಂದಿರೋದು. ನಾವು ಫಸ್ಟ್ ಇಲ್ಲಿ ಇರೋರಿಗೆ ಬಾರಿ ಬಂದು ನಾವು ಇಲ್ಲಿ ಕ್ರೈಸ್ತವರು, ಇವ್ರು ಕ್ರಿಶ್ಚಿಯನ್, ಹುಟ್ಟಿದಾಗಿದೆ ಕ್ರಿಶ್ಚಿಯನ್, ನಾವು ಹುಟ್ಟಿದಾಗಿದೆ ಕ್ರಿಶ್ಚಿಯನ್ ಅಲ್ಲ, ನಾವು ಹುಟ್ಟಿದಾಗಿದೆ ನಾವು ಯೇಸು ಪ್ರಭು ನಂಬೇನೆ. ನಾವು ಭಯಂಕರವಾಗಿ ವಿಗ್ರಹಾರಾಧನೆ ಮಾಡೋರು. ನಮ್ಮಮ್ಮ ಎಷ್ಟು ಪೂಜೆ ಮಾಡ್ತಿದ್ಲು ಅಂದ್ರೆ ಗಂಟೆ ಪೂಜೆ ಮಾಡ್ತಿದ್ಲು, ಗಂಟೆ ಪೂಜೆ ಮಾಡ್ತಿದ್ಲು. ಈಗ ಬಳ್ಳಾರಿ ತೇರು ಬರ್ತದಲ್ಲ, ಬಳ್ಳಾರಿ ಜಾತ್ರೆ ಬರ್ತದೆ. ಫಸ್ಟ್ ಬೆಳಿಗ್ಗೆ ಹೋಗಿ ಕಾಯಿ ಹೊಡೆದು ಬರ್ಬೇಕಂದ್ರೆ ನಮ್ಮನೆ ಬೆಳಿಗ್ಗೆ ಹೋಗ್ತಿದ್ಲು. ಬಳ್ಳಾರಿ ಜಾತ್ರೆ ಹೋಗಿ ಕಾಯಿ ಹೊಡೆದು ಬರ್ಬೇಕು. ಆ ಕೋಟೆ ಮಲ್ಲೇಶ್ವರ ಗುಡಿಗೆ ಹೋಗಿ ಫಸ್ಟ್ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಬರಬೇಕು. ಭಯಂಕರ ಭಕ್ತಿ ಬರೋದು, ಭಯಂಕರ ವಿಗ್ರಹಾರಾಧನೆ. ಒಂದ್ಸರಿ ಈ ದಸರಾ ಹಬ್ಬ ಬರುತ್ತಲ್ಲ, ದಸರಾ ಹಬ್ಬ ಬಂದಾಗ ಆ ನವರಾತ್ರಿಗಳು ಅಂತ ಹೇಳಿ ಮಾಡ್ತಾರಲ್ಲ, ಆ ನವರಾತ್ರಿಗಳು ಇದ್ದಾಗ ಎಲ್ಲ ಚಿಕ್ಕ ಹುಡುಗರು ನಮ್ಮನ್ನ ಬೆಳಿಗ್ಗಿನ 4 ಗಂಟೆಗೆ ಎದ್ದರಿಸಿದ್ಲು. 4 ಗಂಟೆಗೆ ಎದ್ದರಿಸಿ ನಮ್ಮನ್ನ ಆ ಟೈಮ್ನಲ್ಲಿ ಸ್ನಾನ ಮಾಡಿಸಿ, ನಮಗೆ ನಮ್ಮ ತಂದೆಯವರಿಗೆ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ 5 ಗಂಟೆಗೆ ಅಲ್ಲೊಂದು ಬನ್ನಿ ಅದು ಗಿಡ ಇರ್ತಿತ್ತು, ಅದೊಂದು ಟಪ್ಪಲ್ ಇರ್ತಿತ್ತು, ಅಲ್ಲಿ ಕರ್ಕೊಂಡು ಹೋಗ್ತಿದ್ಲು. ಆ ನಿಂಬೆನೆಲ್ಲ ಇಟ್ಟು ಅದಕ್ಕ ಎಣ್ಣೆ ಹಾಕಿ ಅವೆಲ್ಲ ಮಾಡ್ತಾರಲ್ಲ, ಅವನ್ನೆಲ್ಲ ಮಾಡಿಸ್ತಿದ್ ನಮ್ ಕರ್ಕೊಂಡು ಹೋಗಿ. ನಾವು ಚಿಕ್ಕ ಹುಡುಗರಿಂದ ಅವಾಗ ಆ ಸಂದರ್ಭದಲ್ಲಿ ನಾವು ಇದ್ದಾಗ ನಾವು ಹೋಗ್ತೇವೆ. ಅಲ್ಲಿ ನಾವೆಲ್ಲ ಪೂಜೆ ಮಾಡ್ತಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಏನ್ ಮಾಡ್ತಿದ್ದ ಅಂದ್ರೆ ಈ ಇರುವೆಗಳು ಇರ್ತಾವಲ್ಲ, ಇರುವೆಗಳಿಗೆ ಸಕ್ಕರೆ ಹಾಕ್ತಿದ್ದ. ಇವ್ರು ಪೂಜೆ ಮಾಡ್ತಾರೆ, ನಾನೇನ್ ಮಾಡ್ತಿದ್ದೆ ಗೊತ್ತಾ? ಅಲ್ಲಿ ಹೋಗಿ ನೋಡ್ತಾ ಇದ್ದೆ ಏನ್ ಮಾಡ್ತಾನ ಆಯ್ತಾ ಅಂಕಲ್ ಅಂತೇಳಿ. ಆ ಇರುವೆಗಳಿಗೆಲ್ಲ ಸಕ್ಕರೆ ಆಗ್ತಾ ಇದ್ದ. ನಾನು ಕೇಳಿದೆ, ಯಾಕಂಕಲ್ ಸಕ್ಕರೆ ಅಂದ್ರೆ ಇಷ್ಟನಾ ಇರುವೆಗಳಿಗೆ ಸಕ್ಕರೆ ಹಾಕ್ಬೇಕಾ ಅಂದಿದ್ರೆ, ಅಲ್ಲಪ್ಪ ನಾವು ಮಾಡಿರುವಂತ ಪಾಪ ಪರಿಹಾರ ಆಗ್ತಾವ, ಪುಣ್ಯ ಬರ್ತದೆ ನಮಗೆ. ಏನ್ ಬರ್ತದಂತ? ಪುಣ್ಯ ಬರ್ತದೆ ನಮಗೆ. ಅಂದ್ರೆ ಮನುಷ್ಯನು ಪಾಪದ ಪರಿಹಾರ ಮಾಡ್ಕೊಳಕ ನಾನಾ ರಕವಾಗಿ ಪ್ರಯತ್ನ ಪಡ್ತಾನ. ನಾನಾ ರಕವಾಗಿ ತನ್ನ ಒಂದು ಹೆಂಗೆ ನಾವು ಪಾಪದಿಂದ ಬಿಡುಗಡೆ ಆಗ್ಬೇಕು, ಹೆಂಗೆ ನಾವು ಪಾಪದಿಂದ ನಾವು ಹೊರ ಬರಬೇಕು ಅಂತೇಳಿ ನೋಡ್ತೇವಲ್ಲ. ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ದೇವ್ರ ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ಪಾಪ ಹೆಂಗ ಪರಿಹಾರ ಆಗ್ತದಂದ್ರೆ, ಪಾಪ ಪರಿಹಾರ ಆಗ್ಬೇಕಂದ್ರೆ ರಕ್ತ ಪ್ರೋಕ್ಷಣ ಆಗಬೇಕು. ಆಮೇನ್, ಹಲ್ಲೆಲೂಯಾ. ಪಾಪ ಪರಿಹಾರ ಆಗ್ಬೇಕಂದ್ರೆ ಏನಾಗಬೇಕು? ರಕ್ತ ಪ್ರೋಕ್ಷಣ ಆಗಬೇಕು. ಅದಕ್ಕೆ ಬಾರಿ ಒಂದು ಹೇಳಿ ಮಾಡ್ತಾರೆ ಗೊತ್ತಾ? ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಕುರಿನೋ ಮ್ಯಾಕನೋ ಬಲಿ ಕೊಡ್ತಾರ. ಯಾಕೆ ಹೇಳು? ನಮ್ಮ ಮೇಲೆ ಇರುವಂತ ಶಿಕ್ಷೆ ಆ ಮ್ಯಾಕೆ ಮೇಲೆ ಬರಬಹುದು, ನಮ್ಮ ಮೇಲೆ ಇರುವಂತ ಶಿಕ್ಷೆ ಆ ಒಂದು ಕುರಿ ಮೇಲೆ ಬರಬಹುದು.
ಆ ಮ್ಯಾಕೆನ ಒದಿಸ್ರೆ ಆ ಮ್ಯಾಕೆನ ನಾವು ನಮ್ಮ ಪಾಪ ಬಾರಿನ ಅದ್ರ ಮೇಲೆ ಓಡಿಸಿ ನಮಗೆ ಬರುವಂತ ಶಿಕ್ಷಣ ನಾವು ಯಾರಿಗೆ ಓಡಿಸ್ಬೇಕು? ಕುರಿ ಓಡಿಸ್ತಾರ. ಅಂದ್ರೆ ಇದು ಕುರಿ ಅನ್ನೋದು ದೇವರಿಗೆ ಸಾದೃಶ್ಯವಾಗೈತೆ. ಇದು ಕುರಿ ಅನ್ನೋದು ಯಾರಿಗೆ ಸಾದೃಶ್ಯ? ದೇವರಿಗೆ ಸಾದೃಶ್ಯ. ಹೆಂಗ್ ಹೇಳ್ತೀನಿ ದೇವರಿಗೆ ಸಾದೃಶ್ಯ ಅಂತ ಹೇಳಿ? ಕುರಿ ನಾನು ಹೆಂಗ್ ದೇವ್ರಿಗೆ ಓಡಿಸ್ತೀಯಪ್ಪ ಅಂತ ಹೇಳಿದ್ರೆ, ನಾನು ಓಡಿಸ್ತಿಲ್ಲ ಇದು. ನಮ್ಮ ಪೂರ್ವಕರೇ ಓಡಿಸ್ಯಾರ. ನಮ್ಮ ಪೂರ್ವಿಕರು ತಪಾಸುಗಳು ಮಾಡಿ ಈ ಪಾಪದಿಂದ ನಾವು ಹೆಂಗ್ ಹೊರಗೆ ಬರ್ಬೇಕು, ಈ ಪಾಪದಿಂದ ನಾವು ಜಯಿಸ್ಬೇಕು, ಈ ಪಾಪದಿಂದ ನಾವು ಬಿಡುಗಡೆಯಾಗಿ ಆ ಒಂದು ನಿತ್ಯ ಜೀವಕ್ಕೆ, ಆ ಒಂದು ನರಕ ನಾವು ಹೆಂಗ್ ತಪ್ಪಿಸ್ಕೋಬೇಕಂತ ಹೇಳಿ ಇವ್ರು ತಪಾಸುಗಳು ಮಾಡಿ ದೇವರ ಆ ಒಂದು ದೈವ ಶಕ್ತಿಯಿಂದ ವೇದಗಳಲ್ಲಿ ಇವರು ಬರೆದಿರೋದೇನು ಗೊತ್ತಾ? ವೇದ ಪುರಾಣಗಳಲ್ಲಿ ಇವರು ಬರೆದಿರೋದೇನು ಗೊತ್ತಾ? ಸರ್ವ ಪಾಪ ಪರಿಹರ ರಕ್ತ ಪ್ರೋಕ್ಷಣ ಅವಶ್ಯಂ ತದ್ರಕ್ತಂ ಪರಮಾತ್ಮೇನಾಯ ಪುಣ್ಯದಾನ ಬಲಿಯಾಗಂ. ವೇದಗಳಲ್ಲಿ ಬರೆದಿಟ್ಟಾರೆ ಮಾತು, ಸಾಮವೇದನಲ್ಲಿ ಬರೆದಿದ್ದ ಮಾತು. ಏನಿದ್ರ ಅರ್ಥ? ಸರ್ವ ಪಾಪ ಪರಿಹಾರ ಅಂದ್ರೆ ಸರ್ವ ಪಾಪ ಪರಿಹಾರಕ್ಕಾಗಿ ರಕ್ತ ಪ್ರೋಕ್ಷಣ ಅವಶ್ಯಂ. ಅಂದ್ರೆ ರಕ್ತ ಪ್ರೋಕ್ಷಣ ಆಗಬೇಕು. ಸರ್ವ ಮಾನವರ ಪಾಪ ಪರಿಹಾರಕ್ಕಾಗಿ ರಕ್ತ ಪ್ರೋಕ್ಷಣ ಆಗ್ಬೇಕಂತ. ತದರಕ್ತಂ ಆ ರಕ್ತವು ಪರಮಾತ್ಮನಾಯ ಪುಣ್ಯದಾನ ಬಲಿಯಾಗಂ. ಅಂದ್ರೆ ಪರಮಾತ್ಮನೇ ಮಾನವನಾಗಿ ಬಂದು ಬಲಿಯಾಗಬೇಕು. ಆಮೇಲೆ ಹಲ್ಲೆಲೂಯ. ಸಕಲ ಮಾನವ ಪಾಪಗಳ ಪರಿಹಾರಕ್ಕಾಗಿ ದೇವರೇ ಮಾನವನಾಗಿ ಬಂದು ತನ್ನ ಒಂದು ರಕ್ತನ ಚಿಂದಿಸಬೇಕು. ಅವಾಗೇ ಪ್ರತಿ ಮಾನವನ ಪಾಪ ಪರಿಹಾರ ಆಗ್ತದ. ಮತ್ತೆ ಪರಮಾತ್ಮನೇ ಮಾನವನಾಗಿ ಬಂದು ತನ್ನ ರಕ್ತವನ್ನು ಚಿಂದಿಸಿರುವಂತ ಪರಮಾತ್ಮನೇ ಯಾರು? ನಾನು ಪ್ರಕಟಿಸಿರುವ ನಜರೇತಿನ ಯೇಸು. ಆಮೆನ್. ಆ ಪರಲೋಕವನ್ನು ಬಿಟ್ಟು, ಆ ಸಿಂಹಾಸನವನ್ನು ಬಿಟ್ಟು ತಾನೇ ಮಾನವನಾಗಿ ಬಂದು ತನ್ನ ರಕ್ಷವನ್ನೇ ನಮ್ಮ ಸಲುವಾಗಿ ದಾರವಸ. ಯಾಕೆ ಹೇಳು? ನಮ್ಮ ಪಾಪಗಳ ಪರಿಹಾರಕ್ಕಾಗಿ. ನಮ್ಮ ಪಾಪಗಳು ಆತೇವರೇನ, ನಮಗೆ ಬರುವಂತ ಶಿಕ್ಷಣ ಆತೇವರೇನ. ಅದಕ್ಕೆ ಪಾಪವು ಕೊಡುವ ಸಂಬಳ ಮರಣ ಅಂತ ವಾಕ್ಯ ಐತೆ. ನಮ್ಮನ್ನೆಲ್ಲ ಜನ್ಮ ಪಾಪ ಹೋಗ್ಬೇಕಂದ್ರೆ ಬೇರೆ ದಾರಿ ಇಲ್ಲ. ಇವಾಗ ನಾವು ಪಾಪ ಹೇಳಿದ್ವಿ, ನಮಗೆ ಬರುವಂತ ಶಿಕ್ಷೆ ಯಾವುದು? ಮರಣ. ಆ ಮರಣ ಯಾರು ಹೇಳ್ಯಾರ? ಪರಮಾತ್ಮನೇ ಒಂದು ಹೊರಣ. ನಮ್ಮ ಪ್ಲೇಸ್ನಲ್ಲಿ ಆತ ನಿಂತನ. ನಮಗೆ ಬರುವಂತ ಶಿಕ್ಷಣ ಆತ ಹೋರಣ. ನಮಗೆ ಬರುವಂತ ಆ ಒಂದು ಮರಣನ ಆತ ಹೋರಣ. ಓರಿ ಏನ್ ಮಾಡೋಣ ಗೊತ್ತ? ನಮ್ಮ ಸಲುವಾಗ ಆ ಪರಿಶುದ್ಧ ರಕ್ತವನ್ನು ಚಿಂದಿಸೋಣ. ಆಮೇಲೆ ನೀವೆಲ್ಲರೂ ನನ್ನ ರಕ್ತನ ಆಶ್ರಯಿಸ್ಕೊರಿ. ನೀವು ಯಾರು ನನ್ನ ರಕ್ತನ ಆಶ್ರಯಿಸ್ಕೊಂಡ್ರು ಅವರೆಲ್ಲರೂ ಪಾಪದಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳಿದವ್ರ ವಾಕ್ಯ ಐತಿ. ಆಮೇಲೆ ಹಲ್ಲೆಲೂಯ. ಪಾಪ ನಾವೇನೋ ಮಾಡಿದ್ರೆ, ನಾವೇನೋ ಪುಣ್ಯ ಕಾರ್ಯಗಳು ಮಾಡಿದ್ರೆ, ನಾವೇನೋ ನೀತಿ ಕಾರ್ಯಗಳು ಮಾಡಿದ್ರೆ ಹೋಗೋದಿಲ್ಲ ಅವು. ಯಾಕಂದ್ರೆ ವೇದಗಳಲ್ಲೇ ಬರ್ದಾರ, ಸರ್ವ ಪಾಪ ಪರಿಹಾರ ರಕ್ತ ಪ್ರೋಕ್ಷಣ ಅವಶ್ಯಂ ತದರಕ್ತಂ ಪರಮಾತ್ಮನಾಯ ಪುಣ್ಯದಾನ ಬಲಿಯಾಗಂ. ಪರಮಾತ್ಮನೇ ಒಂದು ಬಲಿ ಆಗ್ಬೇಕು. ನಮ್ಮ ಪಾಪಗಳು ಹೋಗ್ಬೇಕಂದ್ರೆ, ನಮ್ಮ ಪಾಪಗಳು ಪರಿಹಾರ ಆಗ್ಬೇಕಂದ್ರೆ, ನಮ್ಮ ಪಾಪಗಳು ಆ ಪಾಪದಿಂದ ಮರಣದಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಕ್ರಿಸ್ತ ರಕ್ತ ನಾವು ಆಶ್ರಯಿಸ್ಕೋಬೇಕು. ಪರಮಾತ್ಮ ರಕ್ತ ನಾವು ಆಶ್ರಯಿಸ್ಕೋಬೇಕು. ಆಶ್ರಯಿಸ್ಕೊಂಡಿಲ್ಲ ಅಂದ್ರೆ ಏನಾಗ್ತದೆ? ಪಾಪ ನಮ್ಮಲ್ಲೇ ಇದ್ರೆ ಏನಾಗ್ತದೆ? ಪಾಪದಲ್ಲೇ ನಾವು ಜೀವಿಸಿದ್ರೆ ಏನಾಗ್ತದೆ? ದೇವ್ರನ್ನ ಆಶ್ರಯಿಸ್ಕೊಂಡಿಲ್ಲ ಅಂದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಕೂಡ ಒಬ್ಬ ವ್ಯಕ್ತಿ ಕೀರ್ತಿ ಕುಲಕರ್ಣಿ ಅಂತೇಳಿ, ಕುಲಕರ್ಣಿರು ಬ್ರಾಹ್ಮಿನ್ಸ್ ಅವರು. ಅವನು ಭಯಂಕರವಾಗಿ ಸಾಲದಲ್ಲಿ ಹೋಗ್ಬಿಟ್ಟ. ಭಯಂಕರವಾಗಿ ಸಾಲ ಮಾಡ್ಕೊಂಡನ. ಜೀವಿತನೆಲ್ಲ ಅವನು ಸಾಲ ಮಾಡ್ಕೊಂಡು ಅವನಿಗೆ ಒಳ್ಳೆ ಆಸ್ತಿ ಐತೆ. ಆಸ್ತಿನೆಲ್ಲ ಮಾಡ್ಕೊಂಡನ. ಆಸ್ತಿನೆಲ್ಲ ಮಾಡ್ಕೊಂಡು ಭಾರಿ ದೀನಸ್ಥಿತಿಗೆ ಬಂದಾನ. ದೀನಸ್ಥಿತಿಗೆ ಬಂದಾಗ ಅವನು ಏನ್ ಮಾಡೋದು ಗೊತ್ತಾ? ಮೊದಲೇ ಬ್ರಾಹ್ಮಿನ್ಸು ರಕ ಪ್ರಯತ್ನ ಪಟ್ಟನ. ರಕವಾಗಿ ಅವನು ಏನೇನು ಮಾಡಬೇಕು, ತನ್ನ ಒಂದು ಆ ಪರಿಹಾರಕ್ಕಾಗಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡೋಣ. ಎಲ್ಲವನ್ನು ಮಾಡಿ ಲಾಸ್ಟಿಗೆ ಅವನು ಏನ್ ಅನ್ಕೊಂಡ ಗೊತ್ತಾ? ಇದ್ರಾಗಿದ್ದ ನಾನು ಹೊರಗೆ ಬರಕ್ ಆಗೋದಿಲ್ಲ, ಲಾಸ್ಟಿಗೆ ನನ್ನ ಸಾವೇದಕ್ಕೆ ಪರಿಷ್ಕಾರ ಅಂತೇಳಿ ಅನ್ಕೊಂಡ. ಸಾವೇದಕ್ಕೆ ಪರಿಷ್ಕಾರ ಅಂತೇಳಿ ಅನ್ಕೊಂಡಾಗ ಆ ಸಮಯದಲ್ಲಿ ನಾನು ಆ ವ್ಯಕ್ತಿನಲ್ಲಿ ಮೀಟ್ ಆದಾಗ ಅವ್ನು ಮಾತು ಹೇಳಿದ್ದು ಏನ್ ಗೊತ್ತಾ ನನಗೆ?
ಗೌತಮ್, ನಾನು ಈ ಎಲ್ಲದನ್ನು ಪ್ರಯತ್ನ ಪಟ್ಟುಬಿಟ್ಟಿನಿ. ನಾನೇನು ಸಾಯ್ಬೇಕಂತೇಳಿ ಡಿಸೈಡ್ ಆಗಿನಿ. ಅವನು ಜಾಸ್ತಿ ಏನ್ ಮಾಡ್ತಿದ್ದ ಗೊತ್ತಾ, ಈ ವಾಸ್ತು ಇರ್ತದಲ್ಲ, ವಾಸ್ತು ಸರಿಗಿಲ್ಲ. ಎಲ್ಲರೂ ಬಂದು ಹೇಳ್ತಿದ್ರಂತ, ನಿನಗೆ ಇದೆಲ್ಲ ಕಷ್ಟ ಇದೆ ಗೊತ್ತಾ, ನಿನ್ ವಾಸ್ತು ಸರಿಗಿಲ್ಲ, ಈ ಮನೆ ನೀನ್ ಸರಿ ಕಟ್ಟಿಲ್ಲ, ಈ ಬೆಡ್ರೂಮ್ ನೀನ್ ಇಲ್ಲಿ ಇಡಬಾರ್ದು ಅಂತೇಳಿ ವಾಸ್ತು ಅವ್ರು ಬಂದು ಹೇಳ ಹೋಗ್ತಿದ್ರಂತ ಇವನಿಗೆ. ಇವ್ರು ಏನ್ ಮಾಡ್ತಿದ್ದ ಅಂದ್ರೆ, ನಂಬದನ ವಾಸ್ತು ಹೇಳ್ತಾ ಇರಲ್ಲ, ಬೇಬಿ ನನಗೆ ವಾಸ್ತು ದೋಷ ಇರ್ಬೋದೇನೋ ಅಂತೇಳಿ ಏನ್ ಮಾಡ್ತಾನಂದ್ರೆ, ಅವ್ರು ಬಂದು ಹೇಳ್ತಾರ, ಇಲ್ಲಿ ಬೆಡ್ರೂಮ್ ಇರಬಾರ್ದು, ಇಲ್ಲಿ ಕಿಚನ್ ಇರ್ಬೇಕಂದ್ರೆ ಅದನ್ನ ಆಲ್ಟ್ರೇಷನ್ ಮಾಡೋದು, ಇಲ್ಲಿ ಕಿಚನ್ ಇಡೋದು, ಬೆಡ್ರೂಮ್ ಬೇರೆ ತಲೆ ಇಡೋದು. ಇಟ್ಟು ನೋಡಿದ್ರೆ ಕೂಡ ಅವ್ನ ಪರಿಸ್ಥಿತಿ ಹಂಗೆ ಇನ್ನೂ ಸಾಲ ಅರೆ ಏನ್ ಇದಾಗೋದು, ಇನ್ನೂ ಒಳ್ಳೆ ಚೆನ್ನಾಗಿ ವಾಸ್ತು ಹೇಳ್ತಾರ ಅಂದ್ರೆ ಆ ವ್ಯಕ್ತಿ ಆ ವ್ಯಕ್ತಿ ಕರ್ಕೊಂಡ್ಬರೋದು, ಆ ವ್ಯಕ್ತಿ ತೋರಿಸೋದು, ಆ ವ್ಯಕ್ತಿ ಬಂದು ಅವ್ನು ಇನ್ನೊಂದು ಹೇಳೋದು, ಹಂಗಲ್ಲ ಇಲ್ಲಿ ಇದು ಚೇಂಜ್ ಮಾಡ್ಬೇಕು, ಅದು ಚೇಂಜ್ ಮಾಡ್ಬೇಕು, ಅವ್ನ ಮಾತು ಕೇಳೋದು, ಅವ್ನ ಮತ್ತೆ ಚೇಂಜ್ ಮಾಡಿಸೋದು, ಅವ್ನ ಮತ್ತೆ ಇದು ಮಾಡೋದು. ಈ ರೀತಿ ಅವನು ಮನೇನ ಆಲ್ಟ್ರೇಷನ್ ಮಾಡಿಸಿ ಇದು ಕೂಡ ಜಾಸ್ತಿ ಸಾಲ ಮಾಡ್ಕೊಂಡ್ಬಿಟ್ಟವನು. ಭಯಂಕರವಾಗಿ ಇನ್ನೂ ಸಾಲ ಹೆಚ್ಚಾಗಿದೆ ಅವನಿಗೆ. ಅವ್ನು ಲಾಸ್ಟ್ಗೆ ಅವ್ನು ಏನ್ ಅನ್ಕೊಂಡ್ಬಿಟ್ಟಂದ್ರೆ, ಈ ಜೀವಿತ ನನಗೆ ಬೇಡ, ಎಲ್ಲಿಗೆ ಹೋದ್ರು ನನಗೆ ಪರಿಷ್ಕಾರ ಇಲ್ಲ, ಎಲ್ಲಿಗೆ ಹೋದ್ರು ನನ್ನ ಜೀವಿತ ಪರಿಷ್ಕಾರ ಆಗೋದು ಅಂತ ಹೇಳಿ ಲಾಸ್ಟ್ಗೆ ಇವನನ್ನ ಸಾಯ್ಬೇಕಂತ ಡಿಸೈಡ್ ಹೋದ. ಅವಾಗ ನಾನು ಒಂದು ಮಾತು ಹೇಳಿದೆ ಅವನಿಗೆ, ನೋಡಪ್ಪ, ಈ ವಾಸ್ತು ಗೀಸ್ತು ಅಲ್ಲ, ಇವೆಲ್ಲದ್ರಿಂದ ನೀನು ಬಿಡುಗಡೆ ಆಗ್ಬೇಕಂದ್ರೆ ನಿನ್ನ ಪರಿಸ್ಥಿತಿಗಳು, ನಿನ್ನ ಕಷ್ಟ, ನಿನ್ನ ನೋವು, ನಿನ್ನ ಕಣ್ಣೀರು, ನಿನ್ನ ನಿರಾಸೆ, ನೀನ್ ಏನ್ ಬಾಧೆ ಪಡ್ತಿದೀಯೋ, ನೀನ್ ಏನ್ ನೋವು ಪಡ್ತಿದೀಯೋ, ಇದಕ್ಕೆಲ್ಲದಕ್ಕೂ ಪರಿಷ್ಕಾರ ಏನು ಗೊತ್ತಾ, ವಾಸ್ತು ಅಲ್ಲ, ಇನ್ನೊಂದಲ್ಲ, ನಿನ್ನಲ್ಲಿರುವ ಪಾಪ. ನಿನ್ನಲ್ಲಿರುವ ಪಾಪ, ಈ ಪಾಪನೇ ನಿನ್ನ ಈ ಸ್ಥಿತಿಗೆ ತಂದಿರೋದು. ಫಸ್ಟ್ ನಿನ್ನಲ್ಲಿರೋ ಪಾಪ ತಪ್ಪು, ನಿನ್ನಲ್ಲಿರೋ ಪಾಪ ನೀನು ಹೊರಗೆ ತಗೊಂಬ. ನೀನು ಪಾಪದಿಂದ ನೀನು ಬಿಡುಗಡಾದ್ರೇನೆ ನಿನ್ನ ಜೀವಿತಕ್ಕೆ ನೀನು ಸಂತೋಷ ನೋಡ್ತಿ, ನಿನ್ ಜೀವಿತ ಒಂದು ಮಲಪು ತಿರುಗತ್ತೆ, ನಿನ್ ಜೀವಿತ ಒಂದು ಉನ್ನತವಾದ ಮೇಲೆ ನನಗೆ ಆಗ್ತದೆ. ಫಸ್ಟ್ ಪಾಪನ ನೀನು ತೆಗಿ ನೀನು ಅಂತ ಹೇಳಿ. ಅವನ ಏನಂದ್ ಗೊತ್ತಾ, ಏನ್ ಮಾಡ್ಬೇಕು ನಾನು ಪಾಪ ತೆಗಿಬೇಕಂದ್ರೆ, ಎಲ್ಲಿಗೆ ಹೋಗ್ಬೇಕೆಲ್ಲ ನಾನು ಹೋಗ್ತೀನಿ, ಏನ್ ಮಾಡ್ಬೇಕೆಲ್ಲ ನಾನು ಮಾಡ್ತೀನಿ, ನೀನ್ ಏನ್ ಹೇಳ್ತಿ ಅದನ್ನ ಮಾಡ್ತೀನಿ, ನೀನ್ ಏನು ಮಾಡಬೇಡ, ಏನು ಮಾಡಕ್ ಬೇಡ ಇಲ್ಲ. ಬೈಬಲ್ ಏನಾಯ್ತು ಗೊತ್ತಾ, ಪಾಪ ಕೊಡುವ ಸಂಬಳ ಮರಣ, ಪಾಪ ಕೊಡುವ ಸಂಬಳ ಮರಣ ಅಂತ ಹೇಳ್ತದೆ. ಅಂದ್ರೆ ನಾನು ಮರಣಿಸ್ಬೇಕಾ, ನಾನು ಸತ್ತೋದ್ರೆ ನನ್ನ ಕುಟುಂಬ ಚೆನ್ನಾಗಿರ್ತದ, ನಾನು ಸತ್ತೋದ್ರೆ ನನ್ನ ಕುಟುಂಬ ಚೆನ್ನಾಗಿರ್ತದ ಅಂತ ಹೇಳಿ ನಾನು ಸತ್ತ ಇರ್ತೀನಿ. ನೀನೇ ಹೇಳ್ತಿದೆಯಲ್ಲ ಪಾಪ ಕೊಡುವ ಸಂಬಳ ಮರಣ ಅಂತ ಹೇಳ್ತಿದೆಯಲ್ಲ, ಅಂದ್ರೆ ನಾನು ಸಾಯ್ವ ಅಂತಂದ್ರೆ ನೀನ್ ಸಾಯ್ಬೇಡ, ನಿನ್ ಸಲ ಒಬ್ಬನ್ ಸತ್ತನ. ಆಮೇನ್, ಹಲ್ಲೆಲೂಯಾ. ನಿನ್ ಸಲ ಒಬ್ಬನ್ ಸತ್ತನ, ಆತ ನೀನು ಆಶ್ರಯಿಸು. ಪ್ರತಿ ಪಾಪಗಳು ಭಾರವನ್ನು ಓರಿ ಆತನೇ ದೇವರೇ ಮಾನವನಾಗಿ ಬಂದು ನಮ್ಮ ಪಾಪಗಳೆಲ್ಲ ಆತ ಓರಿ ನಮ್ಮ ಸಲ ಆತ ಮರಣಿಸೋಣ. ನೀನ್ ಸಾಯಬೇಕಾಗಿಲ್ಲ. ನೀನೇನ್ ಮಾಡೋ ಗೊತ್ತಾ, ನಿನ್ನ ಪಾಪಗಳೆಲ್ಲ ಆತನಲ್ಲಿ ಒಪ್ಕೋ. ಅಯ್ಯ, ನನ್ನ ಪಾಪಗಳ ಸಲುವಾಗ ನೀನೇ ಮಾನವನಾಗಿ ಬಂದಿಯಲ್ಲ, ನಿನ್ ರಕ್ತನ ಆಶ್ರಯಿಸ್ಕೊಂತಿದ್ದೀನಿ, ನಿನ್ ರಕ್ತ ನಾನು ಮುಂದೆ ಬಂದ ನನ್ನ ಪಾಪಗಳು ತೊಳ್ಕೊಂತಿದ್ದೀನಿ ಅಂತೀನಿ. ಯಾವತ್ತಾದ್ರೂ ಬಂದು ದೇವರ ಹತ್ರ ನೀನು ಕುತ್ಕೊಂಡು ನಿನ್ನ ಪಾಪಗಳು ತೊಳ್ಕೊಂತೀವೋ ಅವತ್ತು ನಿನ್ನ ಜೀವಿತ ಉದ್ಧಾರ ಆಗ್ತದೆ ನೋಡು ಅಂತೇಳಿ ಹೇಳಿದಾಗ ಅವನು ಸರಿ ನಾ ಕೆಲಸ ಮಾಡ್ತೀನಿ ಅಂತೇಳಿ ಅವನು ಏನ್ ಮಾಡ್ದ ಗೊತ್ತಾ, ಒಂದಿನ ಪ್ರಾರ್ಥನೆ ಮಾಡ್ಕೊಂತ ದೇವ್ರ ಹತ್ರ ಕುತ್ಕೊಂಡು, ಅಯ್ಯ ನಾನು ಪಾಪಿ, ನನ್ನ ಪಾಪಗಳೆಲ್ಲ ಕ್ಷಮಿಸು, ನಿನ್ನ ರಕ್ತ ನಾನು ಆಶ್ರಯಿಸ್ತೇನೆ, ನೀನೇ ನನ್ನ ಸಲುವಾಗಿ ಮಾನವನಾಗಿ ಬಂದು ನನ್ನ ಸಲ ರಕ್ತ ಚಿಂದಿಸಿಯಲ್ಲ, ಆ ರಕ್ತನ ನಾನು ಆಶ್ರಯಿಸ್ತೇನೆ, ನನ್ನ ಪಾಪಗಳೆಲ್ಲ ತೊಳಿಸು ಸ್ವಾಮಿ ಅಂತೇಳಿ ಅವನು ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿ ಅವನ ಪಾಪಗಳು ತೊಳ್ಕೊಂಡಾಗ ಅವನು ಇವತ್ತು ಎಲ್ಲದರಿಂದ ಬಿಡುಗಡೆ ಅವನು ದೇವ್ರ ಸೇವೆ ಮಾಡ್ತಾನ. ಆಮೇಲೆ ಹಲ್ಲೆಲೂಯಾ. ಅವನು ದೇವ್ರ ಸೇವೆ ಮಾಡ್ತಾವ, ಸೇವಕನಾಗಿ ನಿಂತು ದೇವ್ರ ಪ್ರಕಟಿಸ್ತಾನ. ಹೆಂಗ್ ಬಂತಿದ್ ಹೊರಗ, ಇಷ್ಟು ನಿರಾಶೆನಾಗಿರುವಂತ ಸ್ಥಿತಿನಲ್ಲಿ, ಇಷ್ಟು ಬಾಧೆಯಾಗಿರುವಂತ ಸ್ಥಿತಿನಲ್ಲಿ ಇನ್ನು ನನ್ನ ಜೀವಿತದ ಆಧಾರವೇ ಇಲ್ಲ, ನನ್ನ ಭವಿಷ್ಯದ ಆಧಾರವೇ ಇಲ್ಲ, ನನ್ನ ಮಕ್ಕಳ ಸ್ಥಿತಿ ಏನು, ನನಗೆ ಹೆಂಡತಿ ಸ್ಥಿತಿ ಏನು, ನನ್ನ ಕುಟುಂಬ ಸ್ಥಿತಿ ಏನು, ಇನ್ನೊಂದು ಸಾಯದ ಪರಿಸ್ಥಿತಿನ ಅವನೊಂದು ಸ್ಥಿತಿನಲ್ಲಿರುವಂತವನು ಎಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟಿ ಆ ವಾಸ್ತು ಈ ವಾಸ್ತು ಎಲ್ಲ ಪ್ರಯತ್ನ ಪಟ್ಟರು ಕೂಡ ಅವನು ಎಲ್ಲಿ ಪರಿಷ್ಕಾರ ಸಿಕ್ಕಿಲ್ಲ. ಇವೆಲ್ಲ ಅಲ್ಲ, ಫಸ್ಟ್ ನಿನ್ನ ಪಾಪ ಹೋಗ್ಬೇಕು. ನಿನ್ನ ಒಳಗಿರೋ ಪಾಪ ನಿನ್ನಲ್ಲಿ ಹೊರ ಬಂದಾಗ ನಿನ್ನ ಪ್ರತಿ ಸಮಸ್ಯೆಗೂ ಕೂಡ ಪರಿಷ್ಕಾರ ಸಿಗ್ತದೆ. ಅವನು ಫಸ್ಟ್ ಆ ಪಾಪನ ತೊಳ್ಕೊಂಡು, ಆ ಪಾಪನ ಯಾವಾಗ ತೊಳ್ಕೊಂಡು ಅವನ ಜೀವನ ದೇವರು ಒಂದು ಮಲಪನ ತೀರಿಸ್ತಾನೆ. ಇವತ್ತು ಅವನು ದೇವ್ರ ಸೇವಕನಾಗಿ ನಿಂತು ದೇವ್ರ ವಾಕ್ಯನ ಪ್ರಕಟಿಸ್ತಾನೆ. ಸಮಸ್ಯೆನೆಲ್ಲ ದೇವರು ತೀರಿಸ್ತಾರೆ, ಉನ್ನತವಾಗಿ ದೇವರು ಆಶೀರ್ವದಿಸ. ಇವತ್ತು ನೀನು ಏ ಸಮಸ್ಯೆದಲ್ಲಿ ಇದೀವು, ಏ ಸಮಸ್ಯೆದಲ್ಲಿ ಕುತ್ಕೊಂಡಿವು, ಏ ಕಣ್ಣೀರು ವರ್ಗದಲ್ಲಿ ಇದೀವು, ಏ ದುಃಖದಲ್ಲಿ ಇದೀವು, ಏ ವೇದನೆಯಲ್ಲಿ ಇದೀವು, ಇವೆಲ್ಲದಕ್ಕೆ ಪರಿಷ್ಕಾರ ಏನು ಗೊತ್ತಾ, ನಿನ್ನ ಪಾಪ ಪರಿಹಾರ ಆಗ್ಬೇಕು, ನಿನ್ನ ಪಾಪ ಹೊರಗೆ ಬರಬೇಕು, ನಿನ್ನ ಪಾಪ ನಿನ್ನ ತೊಳ್ಕೋಬೇಕು.
ನಿನ್ನ ಪಾಪ ನೀನು ತೊಳ್ಕೊಂಡಿಲ್ಲ ಅಂದ್ರೆ ಈ ನಿರಾಸೆ, ಈ ವೇದನೆ, ಈ ಕಣ್ಣೀರು ನಿನಗೆ ಶಾಶ್ವತವಾಗಿ ಮಿಗುಳ್ತಾವೆ. ಇದ್ರಾಗಿದ್ರೆ ನೀನು ಹೊರಗೆ ಬರ್ಬೇಕಂದ್ರೆ ಒಂದೇ ಒಂದು ಮಾರ್ಗ, ಏನ್ ಗೊತ್ತಾ? ನಿನ್ನ ಪಾಪ ಪರಿಹಾರ ಆಗ್ಬೇಕು. ಆ ಪಾಪ ಪರಿಹಾರ ಆಗ ಪುಣ್ಯ ಕಾರ್ಯಗಳಿದ್ದ, ನೀತಿ ಕಾರ್ಯಗಳಿದ್ದ, ದಾನ ಧರ್ಮಗಳಿದ್ದ, ಇವು ಪರಿಹಾರ ಆಗೋದಿಲ್ಲ. ಪರಮಾತ್ಮ ರಕ್ತದಲ್ಲಿದ್ದರೆ ಪರಿಹಾರ, ಕ್ರಿಸ್ತ ರಕ್ತದಲ್ಲಿದ್ದರೆ ಪರಿಹಾರ, ಆದ್ರೆ ರಕ್ತನ ಆಶ್ರಯಿಸಿದರೆ ಪರಿಹಾರ. ಬೇರೊಂದು ಮಾರ್ಗ ನಮಗಿಲ್ಲ. ಅದಕ್ಕೆ ಹೇಳಲ್ಲ, ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವು. ಆಮೇನ್, ಹಲ್ಲೆಲೂಯಾ. ಅದೇ ಮಾರ್ಗ ನಮಗೆ. ಅದು ನಾವು ಯಾರು ಆಶ್ರಯಿಸ್ಕೊಂತೀವೋ, ಯಾರು ನಮ್ಮ ಪಾಪಗಳು ಎಲ್ಲ ತಗೊಂಡು ಯೇಸು ಕ್ರಿಸ್ತನ ಮುಂದೆ ನಾವು ಇಟ್ಟು, ಯಾರು ನನ್ನ ಪಾಪಗಳು ತೊಳೆಯ, ನಿನ್ ರಕ್ತಲಿದ್ದ ನನ್ನ ಪಾಪಗಳು ತೊಳಿ, ನಿನ್ ರಕ್ತಲಿದ್ದ ನನ್ನ ಪಾಪಗಳು ಪರಿಹರಿಸಿ ಅಂತೇಳಿ ಯಾರಾದ್ರೂ ಕೇಳಿ ಆತನ ಸನ್ನಿಧಿಗೆ ಬಂದು ಕಣ್ಣೀರ್ಲಿದ್ದ ಆ ಪಾಪಗಳು ಒಪ್ಕೊಂತಾರ, ಪ್ರತಿ ಪಾಪಗಳನ್ನ ಆ ರಕ್ತಲಿದ್ದ ತೊಳಿತಾನೆ. ತೊಳೆದಾಗ ಏನಾಗ್ತದೆ ಗೊತ್ತಾ? ನಿನ್ನ ಪ್ರತಿ ಸಮಸ್ಯೆ, ನಿನ್ನ ವೇದನೆ, ನಿನ್ನ ದುಃಖ, ನಿನ್ನ ಕಣ್ಣೀರು, ನಿನ್ಗೆ ಏನ್ ಸಮಸ್ಯೆದಾಗಿದೆಯೋ, ಏನ್ ಬಾಧನಾಗಿದೆಯೋ, ಅದಕ್ಕೆ ದೇವರ ಬಿದ್ದವ್ರನ್ನ ಕೂಡ ನಾನು ಎದ್ದರಿಸ್ತೀನಿ, ಕೃಂಗಿದವ್ರನ್ನ ನಾನು ಉದ್ಧರಿಸ್ತೀನಿ. ಆಮೇನ್. ಯಾವತ್ತಾದ್ರೂ ನಾವು ಕ್ರಿಸ್ತನ ಆಶ್ರಯಿಸ್ಕೊಂಡು ನಮ್ಮ ಪಾಪಗಳೆಲ್ಲ ಕ್ರಿಸ್ತನ ಮುಂದೆ ಇಟ್ಟಿವು, ನಮ್ಮ ಪಾಪಗಳೆಲ್ಲ ಕ್ರಿಸ್ತನ ಹತ್ರ ನಾವು ಒಪ್ಕೊಂಡೆವು, ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿವು. ಇವತ್ತು ಆ ಆನಂದನ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಎಷ್ಟೋ ನಿರಾಶೆಗಳು ನಮ್ಮ ಕುಟುಂಬದಲ್ಲಿ ಕೂಡ, ಎಷ್ಟೋ ವೇದನೆಗಳು, ಎಷ್ಟೋ ದುಃಖಗಳು, ಎಷ್ಟೋ ಕಣ್ಣೀರುಗಳು ಭಾರಿ ಮಂದಿ ನೋಡೋಣ. ಇವತ್ತು ನಾವು ನಿಂತು ಮಾತಾಡ್ತಾ ಇದ್ದದ್ರ ಕಾರಣ ಏನ್ ಗೊತ್ತಾ? ಕ್ರಿಸ್ತ ರಕ್ತ. ಆಮೇನ್. ಪಾಪ ಪರಿಹಾರ ಆಗಬೇಕು. ಒಬ್ಬ ಮನುಷ್ಯನು ಪುನರುತ್ಥಾನ ಆಗಬೇಕು, ನೂತನ ಜನ್ಮ ಬರಬೇಕು, ನೂತನವಾದ ಜೀವಿತವು ನಾವು ನೋಡ್ಬೇಕು. ಒಂದು ಉನ್ನತವಾದ ಜೀವಿತವನ್ನು ನೋಡ್ಬೇಕಂದ್ರೆ ನಮ್ಮ ಪಾಪಗಳು ಪರಿಹಾರ ಆಗಬೇಕು. ಆ ಪರಿಹಾರ ಎಲ್ಲೈತಿ ಗೊತ್ತಾ? ಸರ್ವ ಪಾಪ ಪರಿಹಾರವು ರಕ್ತ ಪ್ರೋಕ್ಷಣ ಅವಶ್ಯಂ ತದರಕ್ತಂ ಪರಮಾತ್ಮನೆಯ ಪುಣ್ಯದಾನ ಬಲಿಯಾಗು. ಆತನ ರಕ್ತ, ಪರಮಾತ್ಮನ ರಕ್ತನ್ನ ನಾವು ಆಶ್ರಯಿಸ್ಕೊಂಡಾಗೆ ನಮಗೆ ಪಾಪ ಪರಿಹಾರ. ಆ ರಕ್ತವನ್ನು ಚಿಂತಿಸಿರುವಂತ ದೇವರಾರು? ನಜರೇತಿನ ಯೇಸು ಕ್ರಿಸ್ತ. ಆಮೆನ್. ಸರಿ, ಸತ್ತು ಅಲ್ಲೇದನ? ಸತ್ತು ಅಲ್ಲೇ ಜೀವಿಸನ? ಇಲ್ಲ, ಸತ್ತು 3 ದಿನ ಆದ್ಮೇಲೆ ಪುನರುತ್ಥಾನನಾಗಿ ಎದ್ದಾನ. ಆಮೇನ್. ಜಯಿಸನ. ಅನೇಕ ಸಮಾಧಿಗಳು ಮುಚ್ಚಲ್ಪಟ್ಟವ. ಈ ಪ್ರಪಂಚದಲ್ಲಿ ಪ್ರತಿ ಸಮಾಧಿಗಳು ಮುಚ್ಚಲ್ಪಟ್ಟವ. ತೆರೆದಿರೋ ಒಂದೇ ಒಂದು ಸಮಾಧಿ, ಮೃತ್ಯುಂಜಯನಾಗಿ ಎದ್ದಿರುವಂತ ಒಂದೇ ಒಂದು ಸಮಾಧಿ, ನಜರೇತಿನ ಯೇಸು ಕ್ರಿಸ್ತನ ಸಮಾಧಿ. ಆಮೇನ್. ಏನ್ ಮರಣಗಳು ಆತನ ಬಂಧಿಸಕ್ಕಾಗಿಲ್ಲ, ಏನ್ ಮರಣಗಳು ಆತನ ಹಿಡ್ಕೊಳಕ್ ಆಗಿಲ್ಲ. ಅದಕ್ಕೆ ಹೇಳ್ತಾನ, ಏ ಮರಣವೋ ನೀ ವಿಜಯಕರ, ಓ ಮರಣವೋ ನೀ ಮುರಿಯಕರ ಅಂತೇಳಿ ಸವಾಲು ಮಾಡಿ ಮೃತ್ಯುಂಜಯನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಸರ್ವಶಕ್ತಿಗಳ ದೇವರು. ಮರಣ ಯಾರಿಗೆ ಬರ್ತದೆ? ಮರಣ ಅಂದ್ರೆ ಪಾಪ ಕೊಡುವ ಸಂಬಳ ಮರಣ. ಯೇಸುವಿಗೆ ಎದಕ್ಕೆ ಮರಣ ಬಂಧಿಸಕ್ಕಾಗಿಲ್ಲ? ಯೇಸುವಿಗೆ ಎದಕ್ಕೆ ಮರಣ ಬಂಧಿಸಕ್ಕಾಗಿಲ್ಲ ಅಂದ್ರೆ ಆತನಲ್ಲಿ ಪಾಪನೂ ಇಲ್ಲ. ಅದಕ್ಕೆ ಆತನ ಮರಣ ಆತನ ಬಂಧಿಸಕ್ಕಾಗಿಲ್ಲ. ಅದಕ್ಕೆ ಹೇಳ್ತಾರೆ, ನನ್ನಲ್ಲಿ ಪಾಪ ಐತೆ ಅಂದ್ರೆ ಯಾರಾದ್ರೂ ರುಜು ಮಾಡ್ತೀರಾ ಅಂತೇಳಿ ಕೇಳಿದಾಗ ಎಲ್ಲರೂ ಏನ್ ಮಾಡೋಗುತ್ತಾ? ಸಾಷ್ಟಾಂಗ ಪಟ್ಟಾರ. ಪ್ರಪಂಚದಲ್ಲಿ ಸಾಷ್ಟಾಂಗ ಪಡತ್ತ. ಅದಕ್ಕೆ ಯಾಕಂದ್ರೆ ನೀನು ಪರಿಶುದ್ಧನಯ್ಯ, ನಿನ್ನಲ್ಲಿ ದೋಷ ಕೂಡ ಇಲ್ಲ. ಆಮೇನ್. ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ? ಸ್ವಾಮಿ ವಿವೇಕಾನಂದವರು ಪ್ರಬೋಧ ರತ್ನಾಕರ ಅನ್ನೋ ಬುಕ್ನಲ್ಲಿ ಒಂದು ಮಾತು ಬರೋಣ. ನಾನು ಕೂಡ ಯೇಸು ಸ್ವಾಮಿ ಇರೋ ಕಾಲದಲ್ಲಿ ನಾನು ಇದ್ದಿದ್ರೆ, ಯೇಸು ಸ್ವಾಮಿ ಕಾಲದಲ್ಲಿ ನಾನು ಇದ್ದಿದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲ ನೀರ್ಲಿಂದ ತೊಳೆದನ, ನಾನಾದ್ರೆ ಯೇಸು ಕ್ರಿಸ್ತನ ಕಾಲ ನನ್ನ ಹೃದಯ ರಕ್ತದಿಂದ ತೊಳಿತಿದ್ದ ಅಂತ ಹೇಳ. ಆಮೇನ್. ಎದು ಗೊತ್ತಾ? ಪರಿಶುದ್ಧನಯ್ಯ ನೀನು, ಪರಿಶುದ್ಧನ ನೀನು. ನಿನ್ನ ಕಾಲು ನಾನಿಗಿನ ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಿದ್ರೆ, ಇದು ಸ್ವಾಮಿ ವಿವೇಕಾನಂದ ಹೇಳಿರೋ ಮಾತು, ನನ್ನ ಹೃದಯದಿಂದ ರಕ್ತದಿಂದ ಆತನ ಕಾಲನ್ನು ತೊಳಿತಿದ್ದೆ, ಯಾಕಂದ್ರೆ ಅದು ಪರಿಶುದ್ಧನು. ಅದಕ್ಕೆ ಈ ಮರಣ ಕೂಡ ಆತನ ಬಂಧಿಸಕ್ಕಾಗಿಲ್ಲ. ಮರಣನೇ ಜಯಿಸನದು. ಆಮೇನ್. ಹಲ್ಲೆಲೂಯಾ. ಇವತ್ತು ದುಃಖದಲ್ಲಿದೆಯೋ, ಕಣ್ಣೀರ್ ಮಧ್ಯದಲ್ಲಿದೆಯೋ, ವೇದನದಲ್ಲಿದೆಯೋ, ಕಾರಣ ಏನ್ ಗೊತ್ತಾ? ನಿನ್ನ ಪಾಪ. ನಿನ್ನ ಪಾಪ ನಿನ್ನ ಪಟ್ಟಿ ಪೀಡಿಸಕದು, ನಿನ್ನ ಪಾಪ ನಿನ್ನ ಬಂಧಿಸಕತ್ತೆ. ನಿನ್ನ ಸಮಸ್ಯೆಗಳಾಗಿದೆಯೋ, ಕಣ್ಣೀರ್ ಮಧ್ಯದಲ್ಲಿದೆಯೋ, ಸ್ಥಿತಿಯಲ್ಲಿ ಇದೆಯೋ, ಅದು ಕಾರಣ ಏನು ಗೊತ್ತಾ? ಪಾಪ, ಬೇರೆ ಏನಲ್ಲ. ಆ ಪಾಪ ಪರಿಷ್ಕಾರ ಎಲ್ಲ ಇದು ಗೊತ್ತಾ? ಕ್ರಿಸ್ತ ರಕ್ತನಲ್ಲಿ. ಆಮೇನ್. ಆತ ರಕ್ತ ನೀನು ಆಶ್ರಯಿಸಿ ಅಂದ್ರೆ ಪ್ರತಿ ಪಾಪ ಬಂಧಕಗಳಿಂದ ಆತ ಬಿಡಿಸ್ತಾನೆ. ಇವತ್ತು ನಾವೇನು ಆನಂದಿಸ್ತಿದ್ವಲ್ಲ, ಆನಂದ ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಮಕ್ಕಳಿಗೂ, ನಿನ್ನ ತಲಾತಲಾಂತರಗೂ ದೇವರು ಕೊಡ್ತಾನೆ. ಆಮೇನ್. ಹಲ್ಲೆಲೂಯಾ. ನಂಬಿಗಸ್ತನಾತ. ಮಾತು ಕೊಟ್ಟು ಮಾತು ತಪ್ಪುವಂತ ದೇವರಲ್ಲ, ಮನುಷ್ಯರು ಮಾತು ತಪ್ಪುವುದು. ಇವತ್ತು ನಿನ್ನ ಪಕ್ಕಕ್ಕಿರೋ
ನಿನ್ನ ಕುಟುಂಬ ಮಾತು ತಪ್ಪಬಹುದು, ನಿನ್ನ ಮಕ್ಕಳು ಕೊಟ್ಟಿರೋ ಮಾತು ನಿನ್ನ ಮಕ್ಕಳಿಗೆ ತಪ್ಪಬಹುದು, ಇನ್ನೊಬ್ಬರು ನಿನ್ನ ಮಾತು ತಪ್ಪಬಹುದು ಕೊಟ್ಟು, ಆದ್ರೆ ದೇವರು ಕೊಟ್ಟಿರೋ ಮಾತು ತಪ್ಪೋದಿಲ್ಲ, ನಂಬಿಗಸ್ತ ಮಾತ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಂಡು ಮನಸ್ಸು ಪೂರ್ತಿಯಾಗಿ ದೇವರ ಹತ್ರ ಪ್ರತಿ ಪಾಪಗಳು ಒಪ್ಕೊಳ್ಳೋಣ.